ಟೀಕೆ ಮಧ್ಯದೊಳಗೆ ಈಚೆ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯನಾದದ್ದೇ ಇದೆ. ಬಂಧ ಅಧಿಕಾರದ 13ನೇ ಮಂಗಲ ಕಲಶ. ನ ಜಾತು तस्मिन् निमित्तं परसंग एव वस्तु स्वभावो अयमुदेति तावत्. ತಾವತ್ ಅಯಂ ವಸ್ತು ಸ್ವಭಾವಂ ಉದೇತಿ. ಪ್ರಶ್ನೆ ಮಾಡಲಾಗಿದ್ದು ಅದರ ಉತ್ತರವು ಈ ಪ್ರಕಾರವಿದೆ. ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಹೇಗಿದೆ ವಸ್ತುವಿನ ಸ್ವಭಾವವು? ಯಾವುದೇ ಕಾಲದಲ್ಲಿ ಜೀವದ್ರವ್ಯವು ತನ್ನ ಕುರಿತಾದ ಯಾವ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಾಗುತ್ತವೆ ಅವುಗಳ ಕಾರಣವಾಗುವ ರೂಪದಿಂದ ಪರಿಣಮಿಸುವುದಿಲ್ಲ. ಆಚಾರ್ಯ ಭಗವಂತರ ವಸ್ತುವಿನ ಪ್ರಕಟ ಸ್ವರೂಪವನ್ನು ಮತ್ತು ವಸ್ತುವಿನ ಅವ್ಯಕ್ತ ಯಾವುದಿದೆ ಸಾಮಾನ್ಯ ಜನರಿಗೆ ತಿಳಿದು ಬರುವುದಿಲ್ಲ. ಅವರಿಗೆ ವಸ್ತುವಿನ ಸ್ವಭಾವವನ್ನು, ದ್ರವ್ಯದ ಸ್ವಭಾವವನ್ನು ತಿಳಿಸಿಕೊಟ್ಟ ಉತ್ತರ ಮೋಕ್ಷದರ್ವೆ. ಪ್ರಶ್ನೆಗೆ ಉತ್ತರ ಏನು ಪ್ರಶ್ನೆ ಇತ್ತು? ಜ್ಞಾನಾವರಣಾದಿ ಕರ್ಮಗಳಿಗೆ ಕಾರಣ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳಿದ್ದಾವೆ. ಆ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳ ಯಾವ ಕಾರಣದಿಂದ ಆಗುತ್ತವೆ, ಅವುಗಳಿಗೆ ಕಾರಣ ಯಾವುದಿದೆ ಅನ್ನುವ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಹೇಳಿದರು, ಪರಿಣಾಮನೇ ಇದೆಯಲ್ಲ ವಸ್ತುವಿನ ಸ್ವರೂಪ. ಹಾಗಾದರೆ ಅವು ಯಾವ ಕಾರಣದಿಂದ ಅನ್ನೋ ಮಾತನೇ ಇಲ್ಲ. ಇದು ಒಂದು ಉತ್ತರ ಹೇಳಿದರು. ನಂತರ ಹೇಗಿದೆ ವಸ್ತುವಿನ ಸ್ವಭಾವ ಅಂತ ಹೇಳಿ ಕೇಳಿದ ನಂತರ ಜೀವದ್ರವ್ಯ ಯಾವುದೇ ಕಾಲದೊಳಗ ರಾಗಾದಿ ಅಶುದ್ಧ ಪರಿಣಾಮಗಳಿಗೆ ಕಾರಣರೂಪ ಆಗುವಂತೆ ಪರಿಣಮಿಸುವುದಿಲ್ಲ. ಹಾಗಾದರೆ ಅದ ಪ್ರಶ್ನೆ ಮುಗದೇ ಹೋಯ್ತರೆ. ರಾಗಾದಿಗಳಿಗೆ ಕಾರಣ ಯಾವುದಿದೆ? ಅರೆ ವಸ್ತುವಿನ ಸ್ವರೂಪನ ಪ್ರಕಟ ಇದೆಯಲ್ಲ ಅಂಥೇಳಿ ಹೇಳಿದ್ರು. ಹಾಗಾದ್ರೆ ಅಲ್ಲಿ ಎರಡು ಕೇಳಿದ್ರಲ್ಲ ಪ್ರಶ್ನೆಯೊಳಗ, ಜೀವದ್ರವ್ಯ ಕಾರಣ ಇದೆಯೋ ಅಥವಾ ಕರ್ಮರೂಪದಿಂದ ಮೋಹ ಕರ್ಮರೂಪದಿಂದ ಪರಿಣಮಿಸಿದ ಉದ್ಗಲ ಪಿಂಡ ಕಾರಣ ಇದೆ. ಅದಕ್ಕೆ ಉತ್ತರ ಹೇಳಲೇ ಇಲ್ಲ. ಅವರ ಏನು ಹೇಳಿದರು? ಹೇಳಿದ್ದಾರೆ ಅನ್ಯ ದ್ರವ್ಯದಿಂದಂತೂ ಕಾರ್ಯ ಆಗುವುದಿಲ್ಲ. ಅರ್ಥಾತ್ ಈ ದ್ರವ್ಯದ ಕಾರ್ಯಕ್ಕೆ ಅನ್ಯ ದ್ರವ್ಯ ಕಾರಣ ಆಗುವುದಿಲ್ಲ. ಮತ್ತು ದ್ರವ್ಯ ಸ್ವಯಂ ವಿಕಾರಿ ಭಾವ ಅಥವಾ ಅಶುದ್ಧ ಭಾವಕ್ಕೆ ಕಾರಣ ಆಗುವ ಹಾಗೆ ಪರಿಣಾಮನ ಯಾವ ಕಾಲದಲ್ಲೂ ಮಾಡುವುದಿಲ್ಲ. ಮತ್ತೆ ವಸ್ತುವಿನ ಸ್ವರೂಪ ಅಂತೂ ನಿತ್ಯ ಬದಲಾಗೋದು ಪ್ರಕಟಣೆ ಇದೆಯಲ್ಲ. ಹೀಗೆ ಹೇಳಿ ಆಚಾರ್ಯ ಭಗವಂತರ ಮಾತು ಮುಗಿಸಿದರು. ಟೀಕಾಕಾರರ ಆಚಾರ್ಯ ಭಗವಂತರ ನಂತರ 600-700 ವರ್ಷಗಳ ತರುವಾಯ ಜೀವರುಗಳ ಜ್ಞಾನದ ಮಟ್ಟ ಇಷ್ಟು ಹೇಳಿದ್ರೆ ತಿಳ್ಕೊಳ್ಳುವ ಹಾಗೆ ಇಲ್ಲ. ಜೀವಗಳ ಬಾಹ್ಯದಲ್ಲಿ ಅಧಿಕ ವ್ಯಸ್ತಿದ್ದಾರೆ. ಅದನ್ನು ತಿಳ್ಕೊಂಡ ಇವರ ಭಾವಾರ್ಥದ ಮೂಲಕ ಹೇಳಿದರು. ಏನು ಹೇಳಿದರು? ಪೂರಾ ವಿಷಯ ಹೇಳಿದರು. ದ್ರವ್ಯದ ಪರಿಣಾಮಗಳ ಕಾರಣಗಳು 2 ಪ್ರಕಾರವಿವೆ ತಿಳಿಸಿ ಹೇಳ್ತಾ ಇದ್ದಾರೆ. ಪಕ್ಕಕ್ಕೆ ಕೂಡಿಸಿಕೊಂಡ ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ದ್ರವ್ಯದ ಸ್ವಭಾವ ಹಾಗಿಲ್ಲ. ಆಚಾರ್ಯ ಭಗವಂತರು ಹೇಳಿದರಲ್ಲ, ಅಶುದ್ಧ ಪರಿಣಾಮಗಳಿಗೆ ಕಾರಣರೂಪ ಆಗುವಂತೆ ಪರಿಣಮನ ದ್ರವ್ಯ
ಕಾಲದಲ್ಲೂ ಮಾಡುವುದಿಲ್ಲ. ಉತ್ತರ ಬಹಳ ದೃಢತೆಯಿಂದ ತಿಳ್ಕೊಳ್ಳುವಂಥದ್ದು ಇದೆ. ಎರಡೂ ಯಾವುದು ಪ್ರಗಟ ಇದೆಯಲ್ಲ ಸ್ವರೂಪ, ಅದನ್ನೂ ದೃಢವಾಗಿ ತಿಳಿಬೇಕಾಗಿದೆ, ಮತ್ತು ಯಾವುದು ಸ್ವಭಾವ ಇದೆಯಲ್ಲ ಅದನ್ನು ದೃಢವಾಗಿ ಆಳವಾಗಿ ವಿಚಾರ ಮಾಡಿ ತಿಳಿಯುವಂಥದ್ದು ಇದೆ. ಮುಂದೆ ಯಾವ ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಹಾಗಾದರೆ ಟೀಕಾಕಾರರ ನಿರರ್ಥಕ ಕಾರ್ಯ ಮಾಡಿದರೇನ? ಇಲ್ಲ. ಇದರ ಆಧಾರ ತಗೊಂಡ ಅವುಗಳದ್ದು ವಿಶ್ವಾಸ ಮಾಡೋದಿದೆ. ಅವು ಎರಡೇನಿದವು, ವಸ್ತುವಿನ ಸ್ವರೂಪ ಪ್ರಕಟಣೆ ಇದೆ ಸರ್ವಕಾಲದಲ್ಲೂ ಅಂಥೇಳಿ ಹೇಳಿದ್ದಾರೆ. ಮತ್ತು ದ್ರವ್ಯದ ಸ್ವಭಾವ ಯಾವ ಕಾಲದಲ್ಲೂ ಆ ರೂಪ ಆಗುವುದಿಲ್ಲ, ಆ ರೂಪ ಅಲ್ಲ ಅದಕ್ಕೆ ಕಾರಣ ರೂಪ ಆಗುವುದಿಲ್ಲ. ಬಹಳ ಅದ್ಭುತ. ಹಾಗಾದ್ರೆ ಅವು ಎರಡನ್ನೂ ಆಳವಾಗಿ ಗಂಭೀರವಾಗಿ ಕಲ್ಯಾಣದ ಸದುದ್ದೇಶ ಇಟ್ಕೊಂಡ ಯಾವುದೇ ಪ್ರಕಾರ ದುರಭಿಪ್ರಾಯವನ್ನ ಅಂತರಂಗದೊಳಗ ಇರಿಸಿಕೊಳ್ಳದೆ ಬೆಳೆಸಿಕೊಳ್ಳದೆ ಕೇವಲ ತಾನು ಏಕಾಕಿ ಈ ಭವಸಾಗರದಲ್ಲಿ ಮುಳುಗುತ್ತಾ ಇದ್ದೇನೆ, ತಾನು ಏಕಾಕಿನ ಪ್ರಯತ್ನಪೂರ್ವಕವಾಗಿ ಈ ಭವಸಾಗರದಿಂದ ದಾಟೋದು ಇದೆ. ಇದನ್ನು ಬುದ್ಧಿಯೊಳಗೆ ತಿಳ್ಕೊಂಡ ಯಾವುದೇ ಪ್ರಕಾರದ ದುರಭಿಪ್ರಾಯ ಇಲ್ಲದನ್ನ ಗಂಭೀರವಾಗಿ ಆಳದೊಳಗ ವಿಚಾರ ಮಾಡಿ ಈ ಮಾತಿನ ನಿರ್ಣಯ ಮಾಡೋದು. ನನ್ನಲ್ಲಿ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳ ಅಥವಾ ವಿಪರೀತ ಮನ್ನನೇ ರೂಪದ ಪರಿಣಾಮ ಯಾವ ಕಾರಣದಿಂದ ಆಗ್ತಾ ಇದೆ? ನನ್ನದ ಪರಿಣಮನ ಸ್ವಭಾವ ಇದೆ ಅಂದಮೇಲೆ ಆ ಪರಿಣಮನಕ್ಕೆ ಯಾವ ಕಾರಣ ಬೇಕಾಗುವುದಿಲ್ಲ. ಪರಿಣಮನದೊಳಗೆ ಯಾವ ರೀತಿ ಇದೆ ಅದು ನಿಶ್ಚಿತ ಇದೆ ರೀ. ಇದುವೇ ಕ್ರಮಬದ್ಧ ಪರ್ಯಾಯದೊಳಗೆ ಬರುವುದಿದೆ, ಬಂದದ್ದು ಇದೆ. ಸಮಯಸಾರದ ಗಾಥೆಗಳಲ್ಲಿ ಬಂದದ್ದು ಇದೆ. ಸಮಯಸಾರ ಅದೇನು ಕ್ರಮ ನಿಯಮಿತ ಅನ್ನುವಂಥದ್ದು ಕಾವ್ಯ ಬಂತು, ಅದರಲ್ಲೇ ಸಾಕಷ್ಟು ಮನನಾದದ್ದು ಇದೆ. ಪುಂಗಿಯನಾದಕ್ಕ ಸರ್ಪ ತಲೆ ಹೆಡೆ ಎತ್ತಿ ನರ್ತಿಸುವಂತೆ ಆ ರಾಗಕ್ಕ ಅಲ್ಲಿಯ ಅರ್ಥಕ್ಕ ನಮ್ಮ ಅಂತರಂಗ ಒಪ್ಪಿದ್ದು ಇದೆ. ಆ ಕ್ರಮ ನಿಯಮಿತ ಕಾವ್ಯ ಇದೆ ಅದಕ್ಕ. ಆದರೆ ಈಗ ಮತ್ತೊಂದು ಸಲ ಅದರದ ವಿಚಾರ ಮಾಡುವಂಥದ್ದು ಅವಸರ ನಮ್ಮ ಜೀವನದೊಳಗ ಬರ್ತಾ ಇದೆ. ಈ 26ನೇ ಇಸ್ವಿಗೆ ತಗೊಂಡು ಬರ್ತಾ ಇದೆ. ಈ 26ನೇ ಇಸ್ವಿ ನಿಜವಾಗಿ ಶುಭ ಇದೆ. ಒಂದು ಸಿದ್ಧಾಂತವನ್ನ ನಮ್ಮ ಜೀವನದೊಳಗ ನವೀನವಾಗಿ ನಮ್ಮ ಬುದ್ಧಿಗೆ ಇನ್ನೊಂದಿಷ್ಟ ದೃಢತೆ ಅಥವಾ ವಾಸ್ತವಿಕತೆ ಬರುವ ಸಲುವಾಗಿ ಅನುಕೂಲ ಆಗುವಂಥ ಒಂದು ಕೃತಿಯನ್ನ ತರ್ತಾ ಇದೆ. ಅದನ್ನ ಬರಮಾಡಿಕೊಳ್ಳೋದು ಇದೆ. ಇಲ್ಲೇನು ಹೇಳಿದ್ರು, ಇದರೊಳಗೆ ಅದೇ ಭಾವ ಇದೆ. ವಸ್ತುವಿನ ಸ್ವರೂಪ ಸರ್ವಕಾಲದಲ್ಲೂ ಪ್ರಕಟ ಇದೆ. ಯಾರೇನು ಮಾಡಲಿಕ್ಕೆ ಬೇಕಾಗೋದಿಲ್ಲಲ್ಲ, ಬೇಕಾಗ್ತಿದೆ ಅಂದರೆ ನಮಗೆ ಕ್ರೋಧ ರೂಪದ ಪರಿಣಾಮ ಆಗಬೇಕಾದ್ರೆ ಯಾರೂ ಇರೋದಿಲ್ಲ, ಏಕಾಕಿ ಇರ್ತೇವೆ ಮನೆಯಲ್ಲಿ. ಆದರೆ ಕ್ರೋಧ ರೂಪದ ಪರಿಣಾಮ ಆಗುತ್ತಿದೆಯೋ ಅಥವಾ ಇಲ್ಲ, ನಾವೇ ನಿಮಿತ್ತ ರೂಪದಿಂದ ಹುಡುಕಾಡ್ಲಿಕ್ಕೆ ಹೋದ್ರೆ ನಾವೇ ಯಾವುದೋ ಘಟನೆಯನ್ನ ಜ್ಞಾನದ ಪಟಲದೊಳಗೆ ದೃಷ್ಟಿಯ ಭೂಮಿಯೊಳಗೆ ತಂದುಕೊಳ್ಳುತ್ತೇವೆ ಮತ್ತು ಕ್ರೋಧಿತ ಆಗಿರ್ತೇವೆ. ಯಾರೂ ನಮಗೆ ನೀನು ಕ್ರೋಧಿತ ಆಗು ಅಂಥೇಳಿ ಒತ್ತಾಯ ಮಾಡುವಂಥದ್ದು ಜಡ ಚೈತನ್ಯದೊಳಗೆ ಸ್ವಭಾವ ಇಲ್ಲ. ಹಾಗಾದ್ರೆ ಸರ್ವಕಾಲದಲ್ಲೂ ವಸ್ತುವಿನ ಸ್ವರೂಪ ಪ್ರಗಟ ಇದೆಯಲ್ಲಪ್ಪ. ವಸ್ತುವಿನ ಸ್ವರೂಪ ಯಾವುದು ಪ್ರಗಟ ಇದೆ ಅದಕ್ಕೆ ರೂಪ ಅಂತಾರೋ, ಯಾವುದು ಬದಲಾಗ್ತಿದೆ ಅದಕ್ಕೆ ರೂಪ ಅಂತಾರೆ. ವ್ಯಕ್ತ ಇದೆ ಅದುವೇ ರೂಪ ಇದೆ, ಮತ್ತು ವ್ಯಕ್ತ ಇರುವುದರ ಜೊತೆಯಾಗಿ ಬದಲಾಗ್ತಿದೆ. ಇನ್ನು ಸ್ವಭಾವ ಏನಿದೆ ಅದು ಏನು ಅವ್ಯಕ್ತಂತೂ ಇಲ್ಲ, ಆದರೆ ಸಹಜವಾಗಿ ವಿಪರೀತ ದೃಷ್ಟಿ ಇರುವಂಥ ಜೀವದ ಅದರ ಕಡೆಗೆ ಗಮನ ಹೋಗುವುದಿಲ್ಲ, ಸ್ವಭಾವದ ಕಡೆಗೆ. ಯಾಕೆ? ಈಗ ನೋಡ್ರಿ, ಕ್ರೋಧಮಾನ ಮೊದಲಾದ ಪರಿಣಾಮಗಳ
ಯಾವುದೋ ಅನ್ಯ ಕಾರಣದ ಉಪಸ್ಥಿತಿ ಇಲ್ಲದೆ ಇರುವೆಳೆದೊಳಗ ನಮ್ಮಲ್ಲೇ ಮೂಡಿ ಬರ್ತವೆ. ನಮಗ ಯಾವ ಪ್ರಕಾರದ ದುಃಖದ ಅನುಭವ ಮಾಡಿಸಬೇಕೋ ಮಾಡಿಸ್ತವೆ, ಅಥವಾ ನಾವು ಸ್ವಯಂ ದುಃಖದ ಅನುಭವ ಮಾಡ್ತೇವೆ. ಇದು ಯಾವ ಪ್ರಕಾರ ಪ್ರಗಟ ಇದೆಯೋ ಅದೇ ಪ್ರಕಾರ ಸ್ವಭಾವನೂ ಏನಿದೆ ರೀ, ವ್ಯಕ್ತನೇ ಇದೆ. ಬಂದಂಥದ್ದ ಹೊರಟು ಹೋದ ನಂತರ ಬಂದಿರೋ ವೇಳೆದೊಳಗೆ ಯಾವುದು ಇತ್ತು, ಹೊರಟು ಹೋದ ನಂತರ ಕೂಡ ಇರುವಂಥದ್ದು ಒಂದು ಇದೆ. ಹೌದು ಅಥವಾ ಇಲ್ರಿ? ಅಂಚಳಿನ ಸಮಯ ಸಾರವನ್ನ ನಾಟಕದ ರೂಪಕ್ಕ ತಿರುಗಿಸಿ ರಂಗಭೂಮಿಯ ನಿರ್ಮಾಣ ಮಾಡಿದರೆ 38 ಗಾಥೆಗಳವರೆಗೆ. ಪೂರ್ವ ರಂಗ ಅಂದ್ರೆ ಅಥವಾ ರಂಗಭೂಮಿ ಅಂದ್ರೆ ಅಥವಾ ಪಾತ್ರಗಳ ಬಂದು ತಮ್ಮ ತಮ್ಮ ಕರ್ತವ್ಯವನ್ನ ನರ್ತನವನ್ನ ದರ್ಶಿಸಿ ಹೊರಟು ಹೋಗುವಂಥದ್ದು ಒಂದ ಸ್ಟೇಜ್ ರಂಗಭೂಮಿ ನಿರ್ಮಾಣ ಇದೆ ರೀ. ಹಾಗಾದ್ರೆ ಬಂತು, ಅದು ಹೋಯಿತು. ಬಂದಾಗನೂ ಇತ್ತು, ಬರುವ ಸಲುವಾಗಿ ಇತ್ತು, ಮತ್ತು ಹೋಗುವ ಸಲುವಾಗಿ ಕೂಡ ಅದು ಏನೂ ಮಾಡಿಲ್ಲ. ಯಾವುದು ಬಂತೋ ಅದು ಅಲ್ಲಿ ನರ್ತನ ಮಾಡಿತು, ಯಾವುದು ಬಂತೋ ಅದು ಸ್ವಯಮೇ ಹೊರಟೋಯ್ತು. ಹಾಗಾದ್ರೆ ಬರುವ ಮುನ್ನನೂ ಇತ್ತು, ಬಂದಾಗನೂ ಇತ್ತು. ಸ್ಟೇಜ್ ಅಲ್ಲದ್ದಾದ್ರದ್ದು ಎಲ್ಲಿ ನಡೆಯುವುದು? ಅದು ಸ್ವಭಾವ ಇದೆ. ಅಂಚಳಿನ ಮೋಕ್ಷ ಹೊರಟು ಹೋದ್ರೂ ಸರ್ವ ವಿಶುದ್ಧ ಜ್ಞಾನಾಧಿಕಾರ ಉಳಿತಾರೆ. ಮತ್ತ ಜೀವ ಅಜೀವ ಬರೋಕ್ಕಿಂತ ಮುಂಚೆ ಅಹಮೇಕೋ ಖಲು ಶುದ್ಧೋ ಅನ್ನುವ ರೂಪದ ಸ್ಟೇಜ್ ನಿರ್ಮಾಣ ಆಯಿತು. ಅಹಮೇಕೋ ಖಲು ಶುದ್ಧೋ ಅಂಥೇಳಿ ಯಾವುದ ಅಂದಿತಲ್ಲ ಅದು ಸ್ಟೇಜ್ ಅಲ್ಲ, ಆದರೆ ಯಾವುದರ ಕುರಿತಾಗಿ ಅಂದಿತಲ್ಲ ಅದು ಸ್ಟೇಜ್ ಇದೆ. ಯಾವುದರ ಸಲುವಾಗಿ ಬಂದಿತಲ್ಲ ಧ್ವನಿ ಅಹಂ ಏಕೋ ಖಲು ನಾಣದಂಸ ನಮೋ ಅರೆ ಜ್ಞಾನ ದರ್ಶನ ನಿಶ್ಚಯದಿ ನಾನೇಕ ಶುದ್ಧ. ಹಾಗೆ ಯಾವುದು ಧ್ವನಿ ಬಂತು, ಜ್ಞಾನದ ತರಂಗ ಬಂತು, ಅನುಭವ ಬಂತು, ಆ ಅನುಭವ ಸ್ಟೇಜ್ ಅಲ್ಲ, ಅದರ ಅನುಭವ, ಆ ಧ್ವನಿ, ಆ ಜ್ಞಾನ ಯಾವುದರಿಂದ ಬಂತಲ್ಲ ಅದು ಸ್ಟೇಜ್. ಹಾಗಾದ್ರೆ ಅದರ ರಂಗಭೂಮಿ ಇದೆ. ಆ ರಂಗಭೂಮಿಯ ಮೇಲಿನ ರಂಗಭೂಮಿ ಇಲ್ಲ ಅಂತಂದ್ರೆ ನಾಟಕ ನಡೆಯೋದಲ್ವೇ? ರಂಗಭೂಮಿಗೆ ನಾಟಕಕ್ಕೆ ಯಾವ ಸಂಬಂಧನೇ ಇದೇನಿಲ್ರಿ? ಇದೆ, ಆದ್ರೆ ಇಲ್ಲವೇ ಇಲ್ಲ. ಸ್ಟೇಜಕ್ಕ ಮತ್ತು ನಾಟಕಕ್ಕ ಸಂಬಂಧ ಏನಿದೆ ರೀ? ಸ್ಟೇಜದ್ದ ನಾಟಕದೊಳಗೆ ಪಾತ್ರ ಎಷ್ಟಿದೆ? ಆ ರಂಗಭೂಮಿ ಇದ್ದ ಆ ಸ್ಟೇಜದ್ದ ಪಾತ್ರಗಳಿಗೆ ಮತ್ತು ಪಾತ್ರದ ನಿರ್ವಹಣೆಗೆ ಎಷ್ಟು ಕಾರಣ ಇದೆ ರೀ? ಕಾರಣ ಇಲ್ಲ ಅನ್ನೋ ವೇಳೆದೊಳಗೂ ಕೂಡ ಅದಿಲ್ಲದ ನಡೆಯೋದನ್ನೇ ಇಲ್ರಿ. ಸ್ಟೇಜನ್ನು ನರ್ತನ ಮಾಡುವುದಿಲ್ಲ, ಸ್ಟೇಜನ್ನು ನೀ ಹೋಗಿನ್ನ ಅಂತ ಹೇಳಿ ಕಳಿಸುವುದಿಲ್ಲ, ಸ್ಟೇಜನ್ನು ನೀನು ಬಾರು ಅಂತ ಹೇಳಿ ಕರೆಯುವುದಿಲ್ಲ. ಆದ್ರೆ ಸ್ಟೇಜದ ಪಾತ್ರ ನಾಟಕದೊಳಗೊಂದು ಅಂಶನೂ ಇಲ್ಲದೆ ಇದ್ರೂ ಶತಾಂಶ ಅದರದ್ದು ಪಾತ್ರ ಇದೆ. ಹಾಗೆ ಶುದ್ಧ ಜೀವ ಈ ಬರುವಂಥ ಶುದ್ಧಾಶುದ್ಧ ಪರ್ಯಾಯಗಳಿಗೆ ಕಾರಣ ಇಲ್ಲದಿದ್ದರೂ ಕೂಡ 100ಕ್ಕೆ 100ರಷ್ಟು ಅದುವೇ ಕಾರಣ ಇದೆ. ಅದು ಇಲ್ಲದ ಯಾವ ಪಾತ್ರ ಬರುವುದಿಲ್ಲ. ದ್ರವ್ಯದ ಅಭಾವದೊಳಗೆ ಯಾವ ಪರ್ಯಾಯ ಇರುವುದಿಲ್ಲ. ದ್ರವ್ಯ ಯಾವ ಪರ್ಯಾಯವನ್ನು ಹುಟ್ಟು ಹಾಕುವುದಿಲ್ಲ, ನಷ್ಟನೂ ಮಾಡುವುದಿಲ್ಲ. ಹುಟ್ಟು ಹಾಕಿದ್ರೆ ನಷ್ಟ ಯಾಕೆ ಮಾಡ್ತಿದೆ ಹೇಳಿ? ನಷ್ಟ ಮಾಡೋದಿತ್ತು ಅಂತಂದ್ರೆ ಹುಟ್ಟಾಕೋ ಪ್ರಶ್ನೆನೇ ಇಲ್ಲ. ಎಂಥ ಸುಂದರ ವ್ಯವಸ್ಥೆ ಇದೆ. ದ್ರವ್ಯ ಇಲ್ಲದ ಶುದ್ಧ ಪರ್ಯಾಯನೂ ಬರುವುದಿಲ್ಲ, ಅಶುದ್ಧ ಪರ್ಯಾಯ ಬರುವುದಿಲ್ಲ. ಶುದ್ಧಾಶುದ್ಧ ಪರ್ಯಾಯಗಳದ ವಿದ್ಯಮಾನತೆಗೆ ದ್ರವ್ಯವೇ, ಇವುಗಳ ನಾಟ್ಯಕ್ಕ, ಇವುಗಳ ಬಂದು ಹೋಗುವಿಕೆಗೆ ಎಲ್ಲ ದ್ರವ್ಯವೇ ಕಾರಣ ಇದೆ.
ದ್ರವ್ಯವೇ ಕಾರಣ ಇದ್ರೂ ಆ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ರೂಪ, ಯಾವುದೇ ಪ್ರಕಾರದ ಬದಲಾವಣೆ ಯಾವ ಕಾಲದಲ್ಲೇನೂ ಅದರಲ್ಲಿ ಆಗುವುದಿಲ್ಲ. ಪೂರಕ ಲಿಂಗವನ್ನು ಹೇಳಿಲ್ಲ, ಅದು ಕಾರಣ ಶುದ್ಧ ಪರ್ಯಾಯ ಹೆಂಗೈತಿ, ಒಂದೊಂದು ಕಾಲದ ಸಲುವಾಗಿ ಒಂದೊಂದು ಅಪೇಕ್ಷದಿಂದ ಏನು ಹೇಳಿ ನೋಡ್ರಿ, ಯಾವ ಶುದ್ಧ ಸಮ್ಯಕ್ ದರ್ಶನ ರೂಪದ ಪರ್ಯಾಯ ಆಯಿತು, ಆ ಕಾರಣ ಶುದ್ಧ ಪರ್ಯಾಯ ಕೂಡ ಈ 26ನೇ ಇಸ್ವಿ 1ನೇ ತಾರೀಕದಿಂದ ಅದನ್ನು ವಾಚನದೊಳಗೆ ತಗೊಳ್ರಿ. ಬೋಧಪಾಹುಡ ಆಯ್ತೇನ, ನಡೆದಿದೆ, ಶುರುರೇ ಆಗಿದೆ, ಹೋದ ವರ್ಷ ಆಗಿದೆ, ಅದು ಹೋದ ವರ್ಷ ಆಗಿದೆ. ಅದು ಈ ವರ್ಷಕ್ಕೆ ತಗೊಳ್ಳೋದ ಕಾರಣ ಶುದ್ಧ ಪರ್ಯಾಯ ಇವತ್ತು 1ನೇ ತಾರೀಕಿಗೆ ಶುರು ಮಾಡೋದು. ಎಷ್ಟಿದೆ, ಚಿಕ್ಕದೇ ಇದೆ. ಅರೆ ನಾನೆಷ್ಟು ದೊಡ್ಡವ, ನನ್ನ ಹತ್ರ ಸಮಯ ಎಷ್ಟ? ಹಾಗಾದ್ರೆ ದಿವಸ 1 ಗಂಟೆ 2 ಗಂಟೆ ಓದಿದ್ರೂ 20-25 ಪೇಜ್ ಆಗ್ತಾವ್ರೆ. ಅಪ್ಪಾಜಿ 1 ಗಂಟೆಗೆ 250 300 ಪೇಜ್ ಓದ್ತಿದ್ರ. ಹಾಗಾದ್ರೆ ಆ ಜ್ಞಾನ ಭಂಡಾರದೊಳಗೆ ಎಷ್ಟು ಉಳಿಯೋದು? ಒಂದೊಂದು ಪೇಜದ್ದಲ್ಲ, 10 ಪೇಜದ್ದರೆ ಒಂದೊಂದು ವಿಷಯ ಉಳಿಬಹುದು ಅಥವಾ ಇಲ್ರಿ. ಅದಕ್ಕೆ ವಾಚನ ಜ್ಞಾನದ ವೃದ್ಧಿಗೆ, ಜಿನವಾಣಿಯ ಅಧ್ಯಯನ ಜ್ಞಾನದ ನಿರ್ಮಲತೆಗೆ ಪರಮ ಆಧಾರ ಇದೆ. ವಚನದೊಳಗೆ ವ್ಯತ್ಯಾಸ ಇದೆ. ವಾಚನ ಜ್ಞಾನದ ವೃದ್ಧಿಗೆ, ಜಿನವಾಣಿಯ ಅಧ್ಯಯನ ಜ್ಞಾನದ ನಿರ್ಮಲತೆಗೆ ಪರಮ ಆಧಾರ ಇದೆ. ಓದಲಿಲ್ಲ ಅಂತಂದ್ರೆ ಜ್ಞಾನ ಬರುವುದಿಲ್ರಿ. ಲೌಕಿಕದ್ದು ಕೂಡ ಓದಬೇಕಾಗ್ತಿದೆ ರೀ, ಓದಬೇಕಾಗ್ತಿದೆ. ಓದೋದು ಈ ಒಂದು ಮನುಷ್ಯಗತಿಯೊಳಗ ಅದ್ಭುತದ್ದೇನು ಕೊಡುಗೆ ಇದೆ ರೀ. ಹಾಗಾದ್ರೆ ಓದಬೇಕು, ಕೇಳಬೇಕು, ಕೇಳೋದಕ್ಕಿಂತ ಅಧಿಕ ಓದಬೇಕು. ಕೇಳೋಕ್ಕಿಂತ ಮೊದಲು ಓದಬೇಕು, ಕೇಳಿದ ನಂತರ ಓದಬೇಕು. ಅಂದ್ರೆ ಕೇಳಿದ್ದಕ್ಕೆ ಸಾರ್ಥಕತೆ ಇದೆ. ಕೇಳಿದ್ದಕ್ಕೆ ಸಾರ್ಥಕತೆ ಅರ್ಥಾತ್ ತನ್ನ ಜೀವನಕ್ಕೆ ಕೇಳಿದ ವಿಷಯದ ಉಪಯೋಗ ಆಗುವುದಿದೆ. ಏನು ಹೇಳ್ತು? ವಾಚನದಿಂದ ಜ್ಞಾನದ ವೃದ್ಧಿ ಆಗ್ತಿದೆ, ಜಿನವಾಣಿಯ ಅಧ್ಯಯನದಿಂದ ಜ್ಞಾನದೊಳಗೆ ನಿರ್ಮಲತೆ ಬರ್ತದೆ. ಅದರ ಸಲುವಾಗಿ ಓದು. 10 ನಿಮಿಷ ಇದೆ, ಆಯ್ತೇನು ಊಟಕ್ಕ, ಇನ್ನೊಂದು 5 ನಿಮಿಷ ಅಂಥೇಳಿ ಹೇಳಿದ ನಂತರ 1 ಪೇರ ಓದಿರಲ್ಲ, ಅಲ್ಲೇ ಇಟ್ಕೊಂಡು ಬಿಡ್ರಿ ಅದನ್ನ ನಿಮ್ಮ ಹತ್ರನ. ಅರೆ ಜೀವನ ಬಹಳ ಸುಂದರ ಆಗ್ತಿದೆ ರೀ. 5 ನಿಮಿಷ ಅಂಥೇಳಿ ಹೇಳಿದ ನಂತರ ಮತ್ತು ಅವಾಗನ ಹೇಳಿದ್ನಲ್ಲ, ಈ ಪ್ರಕಾರದೆಲ್ಲ ವಿಕಲ್ಪಗಳನ್ನು ಮಾಡಲಿಕ್ಕೇನೂ ಅಲ್ಲಿ ಅವಕಾಶ ಇದೆ. ಇದೇನಿಲ್ರಿ, ಈಗ ಆರೋಪ ಅಂತೂ ನಡೆಯುವುದಿಲ್ಲ ಅಂಥೇಳಿ ಮಾಡುವುದಿಲ್ರಿ. ಅದರ ವಿಕಲ್ಪ ಆಗ್ತಾವಲ್ಲ, ಆ ವಿಕಲ್ಪಗಳನ್ನು ಒಂದು ನಿರ್ವಿಕಲ್ಪತೆಯ ಕಾರಣ ಯಾವುದು ಇದೆಯೋ ಆ ವಿಕಲ್ಪದೊಳಗೆ ತೊಡಗಿಸೋದು. ನಿರರ್ಥಕ ಬಂಧದ ಕಾರಣ ಯಾವ ವಿಕಲ್ಪ ಅದಾವೋ ಆ ವಿಕಲ್ಪದಲ್ಲಿ ಜ್ಞಾನವನ್ನು ತೊಡಗಿಸಿದ್ದನ, ನಿರ್ವಿಕಲ್ಪತೆಗೆ ಯಾವ ವಿಕಲ್ಪ ಆಧಾರ ಇದೆಯೋ ಆ ವಿಕಲ್ಪದೊಳಗೆ ತೊಡಗಿಸೋದು. 5 ಮಿನಿಟ್ ಒಳಗೆ 1 ಪ್ಯಾರಾದ 1 ಮಾತು ಬಂತು ಅಂತಂದ್ರೆ ಊಟ ಮಾಡೋ ತನಕ ಅದೇ ಉಳಿಬಹುದಲ್ಲ ಬುದ್ಧಿಯೊಳಗೆ. ಯಾವುದು ಅನಾವಶ್ಯಕ ಅಥವಾ ನಿರರ್ಥಕ ನಮ್ಮ ಜೀವನದೊಳಗೆ ಪ್ರವೇಶ ಮಾಡ್ತಾ ಇದೆ, ಮೂಗು ತುರಿಸ್ತಾ ಇದೆ, ಅದನ್ನು ಬಿಡ್ರಿ. ಮತ್ತು ಯಾವುದು ಜಿನವಾಣಿ ಮಹಾಭಾಗ್ಯದಿಂದ ಲಭಿಸಿದ್ದ ಅದನ್ನು ಆದಷ್ಟು ಅದರದ್ದು ಅವಲಂಬನೆ. ಅದು ಚಿಕ್ಕದಿದೆ ಅಂದಮೇಲೆ ಬಹಳ ಮಾಡಿ 4 ದಿವಸದೊಳಗೆ ಮುಗಿಬೇಕು. ಅದ ನಾನು ನೋಡ್ತೇನೆ, ಮುಗಿತಿದ್ದೇನೆ, ನನ್ನಲ್ಲೇ ನೋಡ್ತೇನೆ. ಯಾವುದ ಮತ್ತು ಅದನ್ನು ಮರೆತರೆ ಅಂದ್ರೆ ಮತ್ತೆ ಕಠಿಣ ಆಗುದ. ಕಾರಣ ಶುದ್ಧ ಪರ್ಯಾಯ ಸಮ್ಯಕ್ ದರ್ಶನ ರೂಪದ ಕಾರ್ಯ. ಅದಕ್ಕೊಂದು ನಾನು ಆ ಗ್ರಂಥದ ಸಾರ ರೂಪದಿಂದ ಹೇಳ್ತಾ ಇದ್ದೇನೆ. ಏನ ಕಾರ್ಯ ಯಾವುದಾಗಬೇಕಾಗಿದೆ ಈ ಜೀವದಲ್ಲಿ? ಸಮ್ಯಕ್ ದರ್ಶನ ರೂಪದ ಕಾರ್ಯ, ಕೇವಲ ಜ್ಞಾನ ರೂಪದ ಕಾರ್ಯ. ಹಾಗಾದ್ರೆ ಅದರ ಕಾರಣ ಯಾವುದಾ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ.
ಸಮ್ಯಕ್ ದರ್ಶನ ರೂಪಿ ಕಾರ್ಯದ ಕಾರಣ ತಾನೇ ಇದ್ದಾನೆ. ಕೇವಲ ಜ್ಞಾನ ರೂಪಿ ಕಾರ್ಯದ ಕಾರಣ ತಾನೇ ಇದ್ದಾನೆ. ಹಾಗೆ ರಾಗದ ಪರ್ಯಾಯದ ಕಾರಣ, ಮಿಥ್ಯಾತ್ವದ ಪರ್ಯಾಯದ ಕಾರಣ ತಾನಿದ್ದಾನೆ ಅನ್ನೋದು ಆಗಮದೊಳಗೆ ಇಲ್ಲ. ಹಾಗಾದ್ರೆ ಇಲ್ಲೇನು ಹೇಳ್ರು? ಅಂತರ್ಗರ್ಭಿತ ಅಂತ ಹೇಳಿ ಹೇಳಿದ್ರು. ಅಂತರ್ಗರ್ಭಿತ, ಅರೆ ಯಾವ ಪರ್ಯಾಯ ರಾಗರೂಪ ಆಯ್ತಲ್ಲ, ಯಾವ ಪರ್ಯಾಯ ಅಶುದ್ಧ ಆಯ್ತಲ್ಲ, ಆ ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಅಶುದ್ಧ ಆಗಿದೆ. ಅದರದ ಜವಾಬ್ದಾರಿ ದ್ರವ್ಯಕ್ಕೆ ಇಲ್ಲ. ಅದರ ದ್ರವ್ಯದೊಳಗೆ ಅದು ಇತ್ತಲ್ಲ, ಶಕ್ತಿ ರೂಪದಿಂದ ಯಾವಾಗಿಂದು ಇತ್ತು, ಯಾವಾಗ ದ್ರವ್ಯ ಇತ್ತು ಆವಾಗಿಂದು. ಹಾಗಾದ್ರೆ ಅದರ ಸಲುವಾಗಿ ಅಂತರ್ಗರ್ಭಿತ ಕಾರಣ, ಉಪಾದಾನ ಕಾರಣ ದ್ರವ್ಯದೊಳಗನ ಅಂತರ್ಗರ್ಭಿತ ಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ವಿಷಯ ತಿಳ್ಕೊಳ್ಳೋದ್ರಿ, ವಿಷಯ ತಿಳ್ಕೊಳ್ಳೋದು ಒಂದು ಶ್ಲೋಕಕ್ಕೆ 4 ದಿವಸ ಆಗಲಿ, 8 ದಿವಸ ಆಗಲಿ, 15 ದಿವಸ ಆಗಲಿ, ಆ ಶ್ಲೋಕದ್ದು ಒಂದು ಸ್ವಲ್ಪರೇ ನಮಗೆ ಭಾವ ಗ್ರಹಣ ಆಗ್ಬೇಕ್ರಿ. ಏನು ಹೇಳ್ತು? ಕಾರಣ 2 ಇರ್ತವೆ. ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಪರಿಣಾಮ ಇದೆ. ಇಲ್ಲಿ ಒಂದು ಪರಿಣಾಮ ರೂಪದ ಕಾರ್ಯ ಆಗಬೇಕಾದ್ರೆ ಅಲ್ಲಿ 2 ಕಾರಣ ಅದಾವೆ. ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವುದಕ್ಕಂತಾರು? ನಿನ್ನೇನು ಪರಿಭಾಷೆ ಹೇಳಿತ್ತು? ಯಾವುದು ಸ್ವಯಂ ಕಾರ್ಯರೂಪದಿಂದ ಪರಿಣಮಿಸ್ತಿದೆಯೋ ಅದನ್ನು ಉಪಾದಾನ ಕಾರಣ ಅಂತ ಹೇಳಿ ಹೇಳ್ತಾರೆ. ಯಾವುದ ಸ್ವಯಂ ಕಾರ್ಯರೂಪದಿಂದ ಪರಿಣಮಿಸ್ತಿದೆಯೋ ಅದು ಉಪಾದಾನ ಕಾರಣ. ಆದರೆ ಕಾರ್ಯರೂಪದಿಂದ ಪರಿಣಮಿಸಿದ ನಂತರ ಆ ಕಾರ್ಯ ಮುಗಿದು ಹೋಗ್ತಿದೆ ಅಲ್ಲ, ಅದು ಕಾರಣ ಮುಗಿದು ಹೋಗ್ತಿದೆ ಅಂದರೆ ಯಾವುದು ಪರಿಣಮಿಸಿದೆ ಅಲ್ಲ ದ್ರವ್ಯ, ಅರೆ ಕಾರ್ಯರೂಪದಿಂದ ಪರಿಣಮಿಸ್ತಿದೆ, ಅದರ ಅಶುದ್ಧ ಕಾರ್ಯರೂಪದಿಂದ ಪರಿಣಮಿಸುವುದಿಲ್ಲ. ಜೀವೇನಿದೆ ಅಲ್ಲ, ಕಾರ್ಯ ಪರಿಣಾಮ ಅನ್ನೋದ ಇದು ಪರ್ಯಾಯ ಇದೆ ರೀ. ಕಾರ್ಯ ಅಂದ್ರೆ ಪರಿಣಾಮ ಅಂದ್ರೆ ಅದೇನಿದೆ ಪರ್ಯಾಯ ಇದೆ ರೀ. ಹಾಗಾದ್ರೆ ಪರ್ಯಾಯ ರೂಪದಿಂದ ಯಾವುದು ಪರಿಣಮಿಸಿತು? ದ್ರವ್ಯ ಪರಿಣಮಿಸಿದ್ರೆ. ಪರ್ಯಾಯ ರೂಪದಿಂದ ದ್ರವ್ಯ ಪರಿಣಮಿಸಿತ. ಹಾಗಾದ್ರೆ ಮುಂದಿನ ಸಮಯದೊಳಗೆ ಪರ್ಯಾಯ ಇಲ್ಲ, ಹಾಗಾದ್ರೆ ದ್ರವ್ಯದ ಅಭಾವ ಆಗ್ತಿದೆ ಅಂದ್ರೆ ಇಲ್ಲ. ಹಾಗಾದ್ರೆ ಆ ದ್ರವ್ಯದೊಳಗ ಆ ಪರ್ಯಾಯಕ್ಕೆ ಸೀಮಿತ ಆ ಶಕ್ತಿ ಇತ್ತು. ತಿಳಿತನ್ರಿ? ಆ ಪರ್ಯಾಯ ಮುಗೀತು, ಆ ಶಕ್ತಿ ಕೂಡ ದ್ರವ್ಯದೊಳಗಿಂದ ಮುಗೀತು. ಅದೇನಾಯ್ತು? ಅದು ಪಾರಿಣಾಮಿಕ ಭಾವರೂಪ ಆಯ್ತರೆ. ಬಹಳ ಅದ್ಭುತ. ಅದ ವ್ಯಯ ಆದ ನಂತರ ಏನಾಯ್ತು ಸುಧಾತಾಯಿ? ಅದು ಪಾರಿಣಾಮಿಕ ಭಾವರೂಪದ ಶಕ್ತಿಯಾಗಿ ಉಳಿತಾರೆ. ಹಾಗಾದ್ರೆ ಈ ವಿಭಾವಗಳ ಯಾವ್ಯಾವ ಸಮಯದೊಳಗೆ ಅದು ಅಲ್ಲ, ಆ ವಿಭಾವಗಳ ದ್ರವ್ಯದೊಳಗೆ ಪೂರ್ಣ ಶುದ್ಧ ಪರ್ಯಾಯ ಪ್ರಗಟ ಆದ ನಂತರ ಅಲ್ಲಿ ಆ ವಿಭಾವದ ಯಾವುದಾದ್ರೂ ಛಟ, ಅಂಶ, ನೆರಳ ಇದೆ ಅಂದ್ರೆ ಎಲ್ಲ. ಯಾಕೆಲ್ಲ? ಅದೆಲ್ಲ ಪಾರಿಣಾಮಿಕ ಭಾವರೂಪ ಆಗೈತರಲ್ಲ. ಎಂಥ ಅದ್ಭುತ ವ್ಯವಸ್ಥೆ. ಹೊಲಸಾದ ನಂತರ ಮತ್ತೆ ಅದನ್ನು ತೊಳಿಬೇಕಾದಂಥ ಪ್ರಶ್ನೆನೂ ಇಲ್ಲ. ಅಂಥ ಚೈತನ್ಯ ಬಟ್ಟೆ ಇದೆ. ಇದೇನಿದೆ, ಒಂದು ಸ್ವಲ್ಪ ಹೊಲಸಾಯಿತು ಅಂತಂದ್ರೆ ಇದನ್ನ ತೊಳಿಬೇಕಾಗ್ತದೆ ಹೊರಗಿನದನ್ನ. ಅದರ ಪರಿಣಾಮದೊಳಗೂ ವ್ಯಕ್ತ ಪರಿಣಾಮ ಅಶುದ್ಧ ಆದ್ರೂ ಕೂಡ ಆ ಅಶುದ್ಧತೆ ಉಳಿಯೋದು ಇಲ್ಲ. ಮತ್ತು ಆ ಅಶುದ್ಧತೆ ದ್ರವ್ಯದೊಳಗೂ ಕೂಡ ಶಕ್ತಿ ರೂಪದಿಂದ ಉಳಿಲಿಲ್ಲ. ಅದು ಮೊದಲು ಶಕ್ತಿ ರೂಪದಿಂದ ಇತ್ತರೆ, ಮೊದಲಿತ್ತದ ಶಕ್ತಿ ರೂಪದಿಂದ. ಅದರ ಕಾರ್ಯ ಆಯಿತು ಅಂತಂದ್ರೆ ಅದ ಸ್ವಭಾವ ರೂಪ ಆಗಿ ಬಿಡ್ತಿದ್ದೀರಿ, ದ್ರವ್ಯದ ಸ್ವಭಾವ ರೂಪ. ತಿಳಿತಾ ಇದೆ ಏನ್ರಿ? ಈ ಪ್ರಕಾರ ಶಕ್ತಿಯಲ್ಲಿ ಈಗ ನಮಗೆ 2 ವಿಧ ತಿಳಿದವ್ರಿ. ಒಂದು ತ್ರಿಕಾಲಿ ಬದಲಾಗದೇ ಇರುವಂಥ ಶಕ್ತಿ, ಒಂದು ಬದಲಾಗುವಂಥ ಪರ್ಯಾಯಕ್ಕೆ ಕಾರಣ ಆಗಿ ಆ ಪರ್ಯಾಯದ ಜೊತೆಗೆ ಪೂರ್ಣವಾಗುವಂಥ ಶಕ್ತಿ. ತಿಳಿತೇನ್ರಿ ಗೌರಣ್ಣವ್ರೆ? ಒಂದು ಬದಲಾಗದೇ ಇರುವಂಥ ಶಕ್ತಿ, 3 ಕಾಲದಲ್ಲೂ ಅದು ಬದಲಾಗುವುದಿಲ್ಲ, ಅಂಥವ ಅನಂತದವ್ರೆ. ಇನ್ನೊಂದು ಶಕ್ತಿಯ ಸಮೂಹ ಎಂಥದ್ದಿದೆಯಪ್ಪ ಅಂತಂದ್ರೆ
ದ್ರವ್ಯದ ಪರ್ಯಾಯಕ್ಕೆ ಅದಕ್ಕೆ ಕಾರಣ ಆಗ್ತಿದೆ. ಆ ಪರ್ಯಾಯ ಪ್ರಗಟ ಆಯಿತು ಅಂತಂದ್ರೆ ನಂತರ ಆ ಕಾರಣದ ಅಭಾವ ಆಗ್ತಿದೆ. ಆ ಕಾರಣದ ಅಭಾವ ಆಗಿ ಅದೇನಾಗ್ತಿದೆ, ಅದು ಶುದ್ಧ ರೂಪದಿಂದ ಪರಿವರ್ತಿತ ಆಗ್ತಿದೆ. ಏನು ಮಾಡೋದಿದೆ ಹಾಗಾದ್ರೆ ನನ್ನಲ್ಲಿ ಹೇಳ್ರಿ. ಇನ್ನು ಇದೆಲ್ಲ ಹೇಳಿದ ನಂತರ ಇನ್ನೊಂದು ಮಾತು ಹೇಳೋಣ ಹೋಗೋನು. ಕೇವಲ ಜ್ಞಾನದೊಳಗ ಅದು ಇಲ್ಲದೇ ಇರುವ ವೇಳೆದೊಳಗೆ ಕೂಡ ಇದ್ದ ಹಾಗೆ ಜ್ಞಾನ ತಿಳಿದು ಬರ್ತಿದೆ ರೀ. ಇಲ್ಲದೇ ಇರುವ ವೇಳೆದೊಳಗೆ ಕೂಡ ಈಗ ನಮ್ದು ಸ್ಥೂಲ ಪರ್ಯಾಯ, ಹಿಂದಿನ ಭವರೂಪದ ಪರ್ಯಾಯ ಈಗಿದೆ ಅಂದರೆ ಈ ಭವ ನಡೆದಿರೋ ವೇಳೆದೊಳಗ ಹಿಂದಿನ ಭವದ್ದ ಇಲ್ಲ. ಮುಂದಿನ ಭವದ ಬಂದ್ ಆಗಿದ್ರೂ ಕೂಡ ಅದು ಈಗ ಇಲ್ಲ. ಹಿಂದಿನದು ಮುಂದಿನದು ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಇದ್ದ ಹಾಗೆ ತಿಳಿತಿದೆ. ಅನುತ್ಪನ್ನ ಮತ್ತು ವಿನಷ್ಟ ಆಗಿರುವಂತಹ ಪರ್ಯಾಯಗಳನ್ನು ವರ್ತಮಾನವತ್ತು ತಿಳಿತಿದೆ. ಓಹೋ, ಆ ಜ್ಞಾನದ ದಿವ್ಯತೆ ಪ್ರವಚನ ಸಾರದೊಳಗೆ ಹೇಳಿ. ದಿವ್ಯಜ್ಞಾನ ಅನ್ನೋದು ಹೆಂಗಂತೀವಿ? ಅದು ತಿಳಿದಿದ್ರೆ ಅದನ್ನು ದಿವ್ಯ ಜ್ಞಾನ ಆಗಲ್ಲ. ಹೋದ ಭವದೊಳಗೆ ನಾವು ಯಾವ ರೂಪದ ಕಾರ್ಯ ಪ್ರತಿ ಸಮಯಕ್ಕೆ ಮಾಡಿದ್ದೆವು ಅದೆಲ್ಲವೂ ಈಗ ನಮ್ಮ ಜ್ಞಾನದೊಳಗನೂ ಇಲ್ಲ, ನಮ್ಮ ದ್ರವ್ಯದೊಳಗನೂ ಇಲ್ಲ. ಆ ಪರ್ಯಾಯ ಉಳಿದೇ ಇಲ್ಲರಲ್ಲ. ಇನ್ನು ಮತ್ತವ ಅನಂತ ಕಾಲ ಕಳೆದರನೂ ಆಗುವುದಿಲ್ಲ. ಆದ್ರೆ ಅವುಗಳನ್ನು ಕೇವಲ ಜ್ಞಾನ ನೋಡ್ತಿದ್ದೇವೆ. ಅದರಿಂದ ಏನು ಲಾಭ? ಲಾಭ ಹಾನಿಯ ಮಾತಿಲ್ಲ, ಸ್ವಭಾವದ ಸಾಮರ್ಥ್ಯ ಇದೆ. ಲಾಭ ಹಾನಿಯ ಮಾತೇನಿದೆ? ಸಾಮರ್ಥ್ಯದ ಮಹಿಮೆ ಇದೆಯೋ ಅಥವಾ ಇಲ್ಲರಿ? ಅರೆ, ಏನೂ ತಿನ್ನಲಿಕ್ಕೆ ಹೇಳಿಲ್ಲ ಡಾಕ್ಟರ. ಏನದ ರಾಗಿ ಗಂಜಿ ಕುಡಿಲಿಕ್ಕೆ ಹೇಳಿದ್ದಾರೆ. 2 ಸಲ ರಾಗಿ ಗಂಜಿ ಕುಡಿಯೋದ ಮತ್ತು ಉಳಿದ ಹಾಗೆ ನೀರು ಬೇಕಾದ್ರೆ 1-2 ಸಲ ಕುಡಿಯೋದ. 24 ಗಂಟೆ ಸಮಯ ಹೋಯ್ತು. ಹಾಗಾದ್ರೆ ಅವ್ನು ಕೋಟ್ಯಾಧೀಶ್ವರ ಅದಾನೋ ಅಥವಾ ಇಲ್ರಿ? ಕೋಟ್ಯಾಧೀಶ ಶ್ರೀಮಂತನಿಗೆ ಇಂಥ ಪರಿಸ್ಥಿತಿ ಬಂತು ಅಂತಂದ್ರೆ ಅವ್ನು ಏನು ಉಪಯೋಗ ಅನ್ನೋ ಮಾತಿಲ್ಲ. ಹೌದೇನಿಲ್ರಿ? ಹಾಗೆ ಜೀವದ ಜ್ಞಾನದ ಪರ್ಯಾಯದೊಳಗ ಸಂಪೂರ್ಣ ಅಶುದ್ಧತೆಯ ಅಭಾವ ಆಗಿ ಹೊರಟು ಹೋಗಿ ಪೂರ್ಣ ಶುದ್ಧ ಆದ ನಂತರ ಆ ಜ್ಞಾನದ ಪರ್ಯಾಯದ ಸಾಮರ್ಥ್ಯ ಎಷ್ಟಿದೆಪ್ಪ. ಆ ಯಾವ ಪ್ರಕಾರ ಕೋಟ್ಯಾಧೀಶ್ವರನಿಗೆ ಅದೆಲ್ಲ ಇರುವುದರಿಂದ ಯಾವುದು ತಿನ್ನುವುದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ. ಅದೇ ಪ್ರಕಾರ ಈ ಕೇವಲ ಜ್ಞಾನಿಗೆ ಅದ್ಯಾವುದು ಬೇಕಾಗಿಲ್ಲ. ಅತೀಂದ್ರಿಯ ಆನಂದದೊಳಗೆ ತೃಪ್ತ ಪರಿತೃಪ್ತದಂದ್ರೆ ಅವ ಕೇವಲ ಜ್ಞಾನದೊಳಗೆ ಎಲ್ಲ ತಿಳಿದು ಬರ್ತಿದೆ. ಪೂರ್ವಜನ್ಮದ ಪತ್ನಿ ಪುತ್ರ, ಅನಂತ ಕಾಲದ ಹಿಂದಿನ ಪತ್ನಿ ಪುತ್ರ ತಮ್ಮವರನ್ನ ಅವರ ಬಗ್ಗೆ ಯಾವ ರಾಗ ಮಾಡೋದಾಗಲಿ, ಯಾವ ಶತ್ರುವಿನ ಬಗ್ಗೆ ದ್ವೇಷ ಮಾಡೋದಾಗಲಿ ಇಲ್ಲ. ಯಾಕೆಲ್ಲ? ಆ ಅತೀಂದ್ರಿಯ ವರ್ತಮಾನದಲ್ಲಿ ಆನಂದದೊಳಗೆ ಈ ಪ್ರಕಾರ ನಿಮಗ್ನ ಇದ್ದಾರಲ್ಲ, ಅದೆಲ್ಲ ತಿಳಿದು ಬಂದ್ರೂ ಕೂಡ ಆ ವೀರ್ಯದ ಬಲದಿಂದ ಅದರ ಕುರಿತಾಗಿ ವಿಕಾರ ರೂಪ ಅವರ ಪರಿಣಾಮನ ಮಾಡುವುದಿಲ್ಲ. ಈ ಪ್ರಕಾರ ಕೇವಲ ಜ್ಞಾನದ ಪೂರ್ಣ ಶುದ್ಧ ಅವಸ್ಥೆಯಿಂದ ಸ್ವರೂಪ ಇದೆ ರೀ. ಇದ ಯಾವ ಪ್ರಕಾರ ಆನಂದದಾಯಕಿದೆ, ಲಾಭದಾಯಕಿದೆ, ಇದು ಸ್ವಯಂ ಚಿಂತನ ಮಂಥನದಿಂದ ತಾವು ತಿಳ್ಕೊಳ್ಳೋದು. ಏನು ಹೇಳಿದರಲ್ಲಿ ದ್ರವ್ಯದ ಪರಿಣಾಮಗಳ ಕಾರಣಗಳು 2 ಪ್ರಕಾರವಿವೆ. ಸ್ವಲ್ಪ ಲಕ್ಷಿಟ್ಟು ನೋಡೋದ್ರಿ. ದ್ರವ್ಯದ ಪರಿಣಾಮಗಳ ಕಾರಣಗಳು, ಪರಿಣಾಮ ಅಂದರೆ ಅಥವಾ ಪರ್ಯಾಯ ಅಂದರೆ ಪರಿಣಾಮಗಳ ಕಾರಣಗಳು 2 ಪ್ರಕಾರವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿಲ್ಲ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ, ಈಗ ಇಲ್ಲಿ 2 ಶಬ್ದದ ಒಂದು ಮೇಲೆ ಅರ್ಥದೊಳಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ. ಪರಿಣಾಮ ಮತ್ತು ಪರ್ಯಾಯ ಒಂದೇ, ಭಾವ ಮತ್ತು ಪರ್ಯಾಯ ಒಂದೇ, ಕಾರ್ಯ ಮತ್ತು ಪರ್ಯಾಯ ಒಂದೇ. ಅರೆ ಒಂದೇ ಅನ್ನೋದ ಒಂದು ಅಪೇಕ್ಷೆ ಇದೆ.
ಆದರೆ ಇಲ್ಲಿ ಎರಡು ಶಬ್ದಗಳನ್ನು ಜೊತೆಯಾಗಿ ಇಟ್ಟಿದ್ದಾರೆ ಅಂದಮೇಲೆ ಎರಡರೊಳಗೆ ಸ್ವಲ್ಪ ವ್ಯತ್ಯಾಸ ಇದೆ. ಪರಿಣಾಮಗಳ ಪರ್ಯಾಯ, ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗತವಿದೆ. ಬಹಳ ಆನಂದ ಆಗ್ತಿದೆ, ಧನ್ಯ ಅನ್ನಿಸ್ತಿದೆ. ನಮ್ದು ಈ ಜ್ಞಾನ ಏನು ಪ್ರಗಟ ಇದೆ ಅಲ್ಲ, ಇದಕ್ಕೆ ಈ ವಿಷಯ ವೇದ್ಯ ಆಗ್ತಾ ಇದೆ, ಜ್ಞೇಯ ಆಗ್ತಾ ಇದೆ. ಬಹಳ ಧನ್ಯ ಅನ್ನಿಸ್ತಿದೆ. ಪರಿಣಾಮಗಳ ಪರ್ಯಾಯ ರೂಪವಾಗಿ, ಪರಿಣಾಮಗಳ ರೂಪವಾಗಿ ದ್ರವ್ಯ ಪರಿಣಮನ ಮಾಡುವುದಿಲ್ಲ. ಏನು ಹೇಳ್ತು? ಪರಿಣಾಮಗಳ ರೂಪವಾಗಿ ದ್ರವ್ಯ ಪರಿಣಮನ ಮಾಡುವುದಿಲ್ಲ, ಪರಿಣಾಮಗಳ ಪರ್ಯಾಯ ರೂಪವಾಗಿ ದ್ರವ್ಯ ಪರಿಣಾಮ. ಹಾಗಾದ್ರೆ ಈಗ ಒಂದು ಚರ್ಮಶೀಮೆಯ ಪ್ರಶ್ನೆ ಬಂದಿದೆ. ಏನ? ವೀತರಾಗ ಪರಿಣಾಮ ರೂಪದ ಪರ್ಯಾಯವಾಗಿ ದ್ರವ್ಯ ಪರಿಣಮನ ಮಾಡ್ತಿದೆ. ವೀತರಾಗ ಪರಿಣಾಮ ರೂಪವಾಗಿ ಪರಿಣಮನ ಮಾಡ್ತಿದೆ ಅಂದ್ರೆ ಇನ್ನೊಂದ್ಸಲ, ವೀತರಾಗ ಪರಿಣಾಮದ ಪರ್ಯಾಯ ರೂಪವಾಗಿ ಜೀವ ದ್ರವ್ಯ ಪರಿಣಮನ ಮಾಡ್ತಾನೆ, ವೀತರಾಗ ಪರಿಣಾಮ ರೂಪವಾಗಿ ಪರಿಣಮನ ಮಾಡ್ತಾನೆ ಅಂದ್ರೆ ಇಲ್ಲ. ಮಾಡಿದ್ರೆ ಏನಾಗಬಹುದ್ರೆ? ಮಾಡಿದರೆ ಏನಾಗಬಹುದು? ಮಾಡಿದರೆ ಏನಾಗಬಹುದು ಅಂತಂದ್ರ ಸ್ಪಷ್ಟ ಇದೆ. ಪರಿಣಾಮ ಒಂದು ಸಮಯದ್ದು ಇದೆ, ಪರ್ಯಾಯ ಮೂರು ಕಾಲದಲ್ಲೂ ನಡೆಯುವಂಥದ್ದು ಇದೆ. ಪರಿಣಾಮ ಒಂದು ಸಮಯದ್ದ ಇದೆ ಅಂಥೇಳಿ ನಾನು ರಾಗ ಅಂತ ಹೇಳಲಿಲ್ಲ, ವೀತರಾಗತೆ ಅಂಥೇಳಿ ಹೇಳಿದ್ದೆ. ಪರ್ಯಾಯ ಮೂರು ಕಾಲದಲ್ಲೂ ದ್ರವ್ಯದಲ್ಲಿ ನಡೆಯುವಂಥದ್ದಿದೆ. ದ್ರವ್ಯ ಪರ್ಯಾಯದಿಂದ ರಹಿತ ಯಾವ ಕಾಲದಲ್ಲೂ ಇರುವುದಿಲ್ಲ. ಅವು ಭವ್ಯ ಇರಲಿ ಅಭವ್ಯ ಇರಲಿ. ಇಲ್ಲಿ ದ್ರವ್ಯ ಅಂದ್ರೆ ಜೀವ ಅಷ್ಟ ತಗೊಳ್ಳೋನು ರೀ. ದ್ರವ್ಯ ಅರ್ಥಾತ್ ಜೀವ ದ್ರವ್ಯ ಪರ್ಯಾಯದಿಂದ ರಹಿತವಾಗಿ ಯಾವಾಗೂ ಇರುವುದಿಲ್ಲ. ಆದರೆ ರಾಗದಿಂದ ರಹಿತವಾಗಿಯೂ ಇರ್ತಾನೋ, ವೀತರಾಗದಿಂದ ರಹಿತನಾಗಿಯೂ ಇರ್ತಾನ. ಅದರ ಸಲುವಾಗಿ ಪರಿಣಾಮಗಳ ಪರ್ಯಾಯ ರೂಪವಾಗಿ ದ್ರವ್ಯ ಪರಿಣಮನ ಮಾಡ್ತಿದೆ ಅಂತ ಹೇಳಲಿಲ್ಲ. ಪರಿಣಮನ ಮಾಡುವಂಥ ಶಕ್ತಿ ದ್ರವ್ಯದೊಳಗೆ ಅಂತರ್ಗರ್ಭಿತ ಇದೆ ಅಂತ. ಎಷ್ಟು ಸ್ಪಷ್ಟೀಕರಣ ರೀ! ಅವರ ಜ್ಞಾನ ಎಷ್ಟು ಶುದ್ಧ. ರಾಜಮಲ್ ಪಾಂಡೆ ಅವರದ್ದ, ಅವರ ಜ್ಞಾನದೊಳಗೆ ವಸ್ತುವಿನ ಕುರಿತು ಎಷ್ಟು ಸ್ಪಷ್ಟತೆ ಇದೆ ರೀ. ಯಾವುದೋ ಒಂದು ಮಾತನ್ನ ಹೇಳಬೇಕಾದ್ರ ಅದನ್ನ ಸ್ಪಷ್ಟವಾಗಿ ಸತ್ಯವಾಗಿ ಹೇಳಬೇಕಾದ್ರ ಆ ಮಾತಿಂದ ಸ್ಪಷ್ಟೀಕರಣ ಸತ್ಯತೆ ಅವನಿಗೆ ಮೊದಲ ಖಾತ್ರಿ ಆಗಿರ್ಬೇಕು, ಮನೋಗತ ಆಗಿರಬೇಕು, ಜ್ಞಾನಗತ ಆಗಿರಬೇಕು ಅಂಥೇಳಿ ಸಮ್ಯಕ್ ದೃಷ್ಟಿಯ ಜ್ಞಾನ. ಅವರೇನ ಭಾಷಾಜ್ಞಾನಿ ಇದ್ದರೇನ್ರಿ? ಹಿಂದಿ ಭಾಷೆಯೊಳಗೆ ಅಥವಾ ಭಾಷೆಯೊಳಗೆ MA ಮಾಡಿರೇನ್ರಿ? ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿರೇನ್ರಿ? ಇಲ್ಲ. ಹಾಗಾದ್ರೆ ಈ ಪ್ರಕಾರ ಶಬ್ದಗಳ ರಚನೆ ಹಾಗಾಯ್ತ್ರಿ. ಎಲ್ಲೋ ಮಹಿಮಾ ಬರ್ಬೇಕ್ರಿ ಪ್ರಕಾಶಣ್ಣ, ಮಹಿಮಾ ಬರ್ಬೇಕ. ಯಾವುದರದ? ಅರೆ ಜ್ಞಾನದ ಮಹಿಮಾ. ನಮಗೆ ಧನದ, ಈ ರೂಪದ, ಈ ಮನೆಯದ್ದ, ಈ ವಾಹನದ, ಯಾವುದರದೋ ಮಹಿಮೆ ಬರ್ತಾ ಇದೆ. ಆ ಮಹಿಮೆ ಬರುವಂಥ ನಾವ ಅತ್ಯಂತ ತುಚ್ಛ ಕೆಳತರಗತಿಯವರು ಇದ್ದೇವ್ರಿ. ಮಹಿಮೆ ಜ್ಞಾನದ. ಅರೆ ನನ್ನ ಸ್ವಭಾವ ಜ್ಞಾನ ಇದೆ, ಜೀವದ ಸ್ವಭಾವ ಜ್ಞಾನ ಇದೆ. ಜ್ಞಾನದ ಮೂಲಕ ಜೀವದ ಪರಿಚಯ ಮಾಡಿಕೊಳ್ಳ್ರಿ. ಅನ್ಯದ್ದನೂ ಮತ್ತು ತಮ್ಮದು. ಅನ್ಯರ ಪರಿಚಯ ಧನದಿಂದ, ವಸ್ತ್ರದಿಂದ, ಮನೆಯಿಂದ, ಆಭರಣದಿಂದ ಇದೆ ಅಂದ್ರೆ, ನೆಟ್ಟನ ಮೂಗ, ಬೆಳ್ಳನ ವರ್ಣ ಅದರಿಂದ ಇದೆ ಅಂದ್ರೆ, ಅದು ಯಾವುದರದ ಇದೆ? ಯಾವುದರದ ಇದೆ? ಪುದ್ಗಲದ ರಚನೆ ಇದೆ, ಅವಸ್ಥೆ ಇದೆ, ಬರೇ ಅವಸ್ಥೆ. ಸ್ವಾಮೀಜಿಯವರು ಇದಕ್ಕೆ ಠಗ್ ಅಂತಾರೆ.
ಯಾವುದಕ್ಕ? ಇದೆಲ್ಲ ಮಿಥ್ಯಾತ್ವ, ರಾಗ, ಮೋಹ ಇದೆಲ್ಲ ಠಗಂತೇಳಿ ನೋಡ್ರಿ, ಅವೆಲ್ಲ ನಮ್ಮನ್ನ ವಂಚಿಸ್ತಾ ಇಲ್ಲ, ನಾವು ಅದಕ್ಕೆ ವಂಚಿತ ಮೋಸ ಹೋಗ್ತಾ ಇದ್ದೀವಿ. ಶುಭ ರಾಗ, ಉಪವಾಸ, ದಾನ ಇವೆಲ್ಲ ಏನದವ್ರಿ? ಜೀವನನ್ನು ವಂಚಿಸ್ತಾವ ಅಂಥೇಳಿ ಆರೋಪ ಇದೆ ರೀ. ಅದರ ಸ್ವಯಂ ವಂಚನೆಗೊಳಗಾಗ್ತಾನಲ್ಲ. ಸ್ವಯಂ ಅರೆ ತಾನೇ ಎಲ್ಲವೂ ತನ್ನದೇ ಇದೆ. ಏನು ಹೇಳಿದ್ರು? ದ್ರವ್ಯ ನಡೀರಿ. ದ್ರವ್ಯದ ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ಉಪಾದಾನ ಕಾರಣ ಯಾವುದ? ದ್ರವ್ಯದೊಳಗನೆ ಇದೆ ಅಲ್ಲ, ಅಂತರ್ಗರ್ಭಿತ ಇದೆ ಅಲ್ಲ. ಯಾಗ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ ಅನ್ನೋ ಪರಿಣಾಮಗಳ ರೂಪದಿಂದ ಪರಿಣಮನ ಮಾಡ್ತಿದೆ. ದ್ರವ್ಯ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ, ಪರಿಣಾಮಗಳ ರೂಪದಿಂದ ಪರಿಣಮನ ಮಾಡೋದನ್ನೇ ಇಲ್ರಿ. ದ್ರವ್ಯ ಗುಣಗಳ ಸಮೂಹ ಇದೆ, ನಿರಂತರ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ. ಪರಿಣಾಮಗಳ ರೂಪದಿಂದ ಪರಿಣಮನ ಮಾಡುವುದಿಲ್ಲ. ಪರ್ಯಾಯಕ್ಕನ ಪರಿಣಾಮ ಅನ್ನುವಂಥದ್ದು ಆಗಮದೊಳಗೆ ಸನ್ನಿವೇಶ ಅನೇಕ ಕಡೆ ಇದೆ ರೀ. ಏನ? ಪರ್ಯಾಯಕ್ಕನ ಪರಿಣಾಮ ಅನ್ನುವಂಥ ಸನ್ನಿವೇಶ ಅನೇಕ ಕಡೆ ಇದೆ. ಓದುಗನ ಜವಾಬ್ದಾರಿ ಇದೆ ರೀ. ಇಲ್ಲ. ಜೀವ ದ್ರವ್ಯದ ಪರ್ಯಾಯ ಹೇಗಿದೆ ಹೇಳ್ರಿ? ಜೀವ ದ್ರವ್ಯದ ಪರ್ಯಾಯ ಹೇಗಿದೆ? ಚೈತನ್ಯ 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 ಅರ್ಥಾತ್ ಜ್ಞಾನ ದರ್ಶನ ಜ್ಞಾನ ದರ್ಶನ ಜ್ಞಾನ ದರ್ಶನ ಜ್ಞಾನ ದರ್ಶನ. ವಿಪರೀತ ಮನ್ನನೇನೂ ಇಲ್ಲ, ರಾಗದ್ವೇಷನೂ ಇಲ್ಲ, ವೀತರಾಗತೆನೂ ಇಲ್ಲ. ಜೀವ ದ್ರವ್ಯದ ಪರ್ಯಾಯ. ಹಾಗಾದ್ರೆ ಆ ವಿಪರೀತ ಮನ್ನನೆ, ರಾಗದ್ವೇಷ, ವೀತರಾಗತೆ ಯಾರ್ದು ಪರಿಣಾಮ ಇದೆ? ಜೀವದ ಪರಿಣಾಮ ಇದಾವೆ. ಹೌದು ಅಥವಾ ಇಲ್ರಿ? ಜೀವದ್ದನ ಅದಾವ್ರಿ. ಅವು ಜೀವದ್ದನ ಅದಾವ ಅಥವಾ ಮತ್ತೆ ಯಾವ್ದ್ರದ ಅದಾವ? ಜೀವದ್ದನ ಅದಾವ. ಜೀವದ್ದನ ಇದ್ರನು ಜೀವದ ಪರ್ಯಾಯ ಆ ಪರಿಣಾಮಗಳ ರೂಪವಾಗಿ ಪರಿಣಮನ ಮಾಡಿದೆ. ಪರ್ಯಾಯದ ಅರ್ಥನ ಏನಿದೆ? ಪರಿಣಮನ ಮಾಡೋದ. ಪರ್ಯಾಯದ ಅರ್ಥನ ಏನಿದೆ? ಪರಿಣಮನ ಮಾಡೋದ. ಹಾಗಾದ್ರೆ ಆ ಪರ್ಯಾಯ ಒಮ್ಮೆ ರಾಗ ರೂಪದ ಪರಿಣಾಮದಿಂದ ಪರಿಣಮನ ಮಾಡ್ತಿದೆ, ಒಮ್ಮೆ ದ್ವೇಷ ರೂಪದ ಪರಿಣಾಮದಿಂದ ಪರಿಣಮನ ಮಾಡ್ತಿದೆ, ಮತ್ತೊಮ್ಮೆ ವೀತರಾಗ ರೂಪ ಪರಿಣಾಮದ ಪರ್ಯಾಯದಿಂದ ಪರಿಣಮನ ಮಾಡ್ತಿದೆ. ಆದರೆ ಜೀವದ ಜೊತೆಗೆ ಇನ್ನೊಂದು ಸ್ವಲ್ಪ ಸೂಕ್ಷ್ಮರೇ ಬಂದಿದೆ, ಧೈರ್ಯ ಮಾಡಿದೆವು, ಜ್ಞಾನದ ಸೂಕ್ಷ್ಮತೆ ಆಗಿದೆ ಅಂದಮೇಲೆ ಎಷ್ಟು ಸಾಧ್ಯ ಇದೆ? ಇನ್ನೊಂದು ಸ್ವಲ್ಪ ಏನು ಹೇಳಿತು? ಜೀವ ದ್ರವ್ಯ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ. ಆ ಪರ್ಯಾಯದೊಳಗೆ ನಾನಾ ಪ್ರಕಾರದ ರೂಪಗಳಿದ್ದಾವೆ. ಇದುವೇ ವಸ್ತುವಿನ ಸ್ವರೂಪ ಪ್ರಗಟ ಇದೆ ಸರ್ವಕಾಲದಲ್ಲೂ ಅಂಥೇಳಿ ಹೇಳಿದ್ದಾರೆ. ಏನ? ಜೀವದ್ರವ್ಯ ಪರ್ಯಾಯ ರೂಪದಿಂದ ನಿರಂತರ ಪರಿಣಮನ ಮಾಡುತ್ತಿದೆ. ಜೀವದ್ರವ್ಯಕ್ಕ ರಾಗಕ್ಕ ಯಾವ ಪ್ರಕಾರದಿಂದ ಸಂಬಂಧ ಇಲ್ಲವೋ ಅದೇ ಪ್ರಕಾರದಿಂದ ಜೀವದ್ರವ್ಯಕ್ಕ ವೀತರಾಗ ಭಾವಕ್ಕ ಕೂಡ ಕಥಂಚಿತ್ ಸಂಬಂಧ ಇಲ್ಲ. ರಾಗದ ಸಂಬಂಧ ಜೀವನಿಗೇನ್ರಿ? ಎಲ್ಲಿದೆ? ಆದರೆ ಜೀವನ ಸ್ವಯಂ ರಾಗರೂಪವಾಗಿ ಪರಿಣಮನ ಮಾಡ್ತಾನೆ. ರಾಗರೂಪವಾಗಿ ಪರಿಣಮನ ಮಾಡ್ತಾನೆ. ಏನು? ರಾಗದ ಪರಿಣಾಮ ರೂಪ ಪರ್ಯಾಯವಾಗಿ ಪರಿಣಾಮ. ಹಾಗಾದ್ರೆ ಆ ರೂಪ ಯಾರದ್ದಿದೆ ರೀ? ಪರ್ಯಾಯದ ಇದೆ. ಯಾವ ರೂಪ? ಯಾವ ಪರಿಣಾಮ ಇದೆ ಅಲ್ಲ ಅದು ಪರ್ಯಾಯದ ರೂಪ ಇದೆ. ಇನ್ನೊಂದ್ಸಲ
ಯಾವುದ ಪರಿಣಾಮ ಇದೆ ಅಲ್ಲ ಅದು ಪರ್ಯಾಯದ ರೂಪ ಇದೆ. ಮತ್ತು ದ್ರವ್ಯದ ರೂಪ ಯಾವುದಿದೆ? ದ್ರವ್ಯದ ರೂಪ ಯಾವುದಿದೆ? ದ್ರವ್ಯದ ರೂಪ ಪರ್ಯಾಯದೊಳಗ ಇದೆ. ಆದ್ರ ದ್ರವ್ಯದ ರೂಪ ಪರ್ಯಾಯದಿಂದ ಪ್ರಸಿದ್ಧ ಆಗ್ತಿದೆ. ಆದ್ರ ದ್ರವ್ಯದ ರೂಪ ದ್ರವ್ಯದ ಹಾಗೇನೆ ಇದೆ. ತಿಳಿತೇನ್ರಿ? ಪರ್ಯಾಯದ ಮೂಲಕ ದ್ರವ್ಯದ ರೂಪ ಪ್ರಸಿದ್ಧ ಆಗ್ತಿದೆ. ಆದ್ರ ಪರ್ಯಾಯದೊಳಗ ದ್ರವ್ಯದ ಸಂಪೂರ್ಣ ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಅಂಥೇಳಿನ ಅದಕ್ಕೊಂದು ಶಬ್ದ ಇಟ್ಟರು, ಸ್ವಭಾವ. ನೋಡ್ರಿ, ವೀತರಾಗ ಪರ್ಯಾಯ ಇದೆ, ಕೇವಲ ಜ್ಞಾನ ರೂಪದ ಪರ್ಯಾಯ ಇದೆ. ಆ ಕೇವಲ ಜ್ಞಾನ ರೂಪದ ಪರ್ಯಾಯ ಅಥವಾ ವೀತರಾಗ ರೂಪದ ಪರ್ಯಾಯ ಜೀವದ ಸ್ವರೂಪವನ್ನ ತಿಳಿಸ್ತಿದೆ ಅಂದ್ರೆ ಇನ್ನೊಬ್ಬರಿಗೆ. ವೀತರಾಗ ರೂಪದ ಪರ್ಯಾಯಿಯಲ್ಲಿ ಪ್ರಗಟ ಇದೆಯೋ, ಕೇವಲ ಜ್ಞಾನ ರೂಪದ ಪರ್ಯಾಯಿಯಲ್ಲಿ ಪ್ರಗಟ ಇದೆಯೋ, ಅಲ್ಲಿ ಸ್ವಯಂ ಆ ಜೀವನಿಗೆ ಜೀವದ ಸ್ವರೂಪ ಪೂರ್ಣ ರೂಪದಿಂದ ತಿಳಿದು ಬರ್ತಾ ಇದೆ. ಆದ್ರೆ ಆ ಪರ್ಯಾಯದ ಮೂಲಕ ಯಾರಿಗೆ ಎಷ್ಟು ತಿಳಿದು ಬರ್ತಿದೆ? काय समजेना काय सुद्धा नाही. ಯಾವದ ಕೇವಲ ಜ್ಞಾನ ರೂಪದ ಪರ್ಯಾಯ ಇದೆ, ಯಾವ ವೀತರಾಗ ಭಾವರೂಪದ ಪರ್ಯಾಯ ಇದೆ, ಅದರ ವಿದ್ಯಮಾನತೆ ಯಾವ ಜೀವದಲ್ಲೇ ಇದೆಯೋ ಆ ಜೀವನಿಗೆ ಆ ಪರ್ಯಾಯದ ವಿದ್ಯಮಾನತೆಯಲ್ಲಿ ಜೀವ ದ್ರವ್ಯದ ಸ್ವರೂಪ ಸಂಪೂರ್ಣ ತಿಳಿದು ಬರ್ತಿದೆ. ಆದ್ರೆ ಆ ಪರ್ಯಾಯದ ಮೂಲಕ ಅನ್ಯ ಯಾವ ವಿಲಕ್ಷಣ ವಿಚಕ್ಷಣ ಬುದ್ಧಿಶಾಲಿಗೆ ತಿಳಿದು ಬರ್ತಿದೆ ಹೇಳ್ರಿ ಜೀವದ್ರವ್ಯದ ಸ್ವರೂಪ? ಆದ್ರೆ ಆ ಪರ್ಯಾಯ ಜೀವದ್ರವ್ಯದ ಸಿದ್ಧಿ ಮಾಡ್ತಿದೆ, ಪ್ರಸಿದ್ಧಿ ಮಾಡ್ತಿದೆ. ಜೀವದ್ರವ್ಯದ ಪ್ರಸಿದ್ಧಿ ಮಾಡ್ತಿದೆ, ಅನ್ಯರಿಗೋ ಅಥವಾ ತನಗೆ. ಆತ್ಮಖ್ಯಾತಿ ಅರ್ಥಾತ್ ಪ್ರಸಿದ್ಧಿ. ಈ ಆತ್ಮಖ್ಯಾತಿ ಟೀಕೆಯೊಳಗ ಆತ್ಮನ ಪ್ರಸಿದ್ಧಿ ಮಾಡಿಸುವಂಥ ಶಕ್ತಿ ಇದೆಯನ, ಅದನ್ನ ನಿಮಿತ್ತ ಆಗ್ತಿದೆ. ಆದ್ರೆ ಅಮೃತ ಚಂದ್ರಾಚಾರ್ಯ ದೇವರಿಗೆ ಆ ಟೀಕೆ ಬರೆಯುವುದೊಳಗ ಆತ್ಮನ ಖ್ಯಾತಿ ಆಗ್ತಾ ಇತ್ತು, ಪ್ರಸಿದ್ಧಿ ಆಗ್ತಾ ಇತ್ತು, ಪ್ರಗಟ ರೂಪದಿಂದ ಅನುಭವ ಆಗ್ತಾ ಇತ್ತು. ಏನು ಹೇಳಿತು? ಪರ್ಯಾಯ, ಅದು ವ್ಯಾಖ್ಯಾ ಪೂರ್ಣ ಮಾಡೋಣಲ್ಲ. ಪರ್ಯಾಯ ದ್ರವ್ಯದ ಪ್ರಸಿದ್ಧಿ ಮಾಡ್ತಿದೆ, ದ್ರವ್ಯದ ಸಿದ್ಧಿ ಮಾಡ್ತಿದೆ ಅಂದ್ರೆ ಪ್ರಬೇಕಿಲ್ಲ. ಪರ್ಯಾಯ ದ್ರವ್ಯದ ಸಿದ್ಧಿ ಮಾಡ್ತಿದೆ. ದ್ರವ್ಯ ಯಾವಾಗಲೂ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ. ಆ ಪರ್ಯಾಯದಲ್ಲಿ ಏನೇನು ರೂಪ ಭೇದದವೋ ಆ ರೂಪದಿಂದ ದ್ರವ್ಯ ಪರಿಣಮನ ಮಾಡುವುದಿಲ್ಲ. ದ್ರವ್ಯ ಯಾವ ರೂಪದಿಂದ ಪರಿಣಮನ ಮಾಡ್ತಿದೆ? ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ. ಆ ಪರ್ಯಾಯದೊಳಗ ನಾನಾ ಪ್ರಕಾರದ ರೂಪ ಅದಾವಲ್ಲ, ಅವು ಯಾರು ಹಾಗಾದ್ರ ಅವು ಪರ್ಯಾಯದ್ದನ್ನ ಅದವು. ಆದ್ರೆ ಆ ಪರ್ಯಾಯದ ದ್ರವ್ಯದ ಜೊತೆಗೆ ಸಮಯ ಸಾಪೇಕ್ಷ ತಾದಾತ್ಮ್ಯ ಸಂಬಂಧ ಇದ್ದ ಕಾರಣ ಅದರಲ್ಲಿ ಅಂತರ್ಗರ್ಭಿತ ಶಕ್ತಿ ಅಂತ ಹೇಳಿ ಹೇಳಿದ್ರು. ಇದು ಸ್ಪಷ್ಟ ಆಯ್ತು ಅಂದುಕೊಳ್ತೇನ್ರಿ. ಮೊದಲಿನ ದಿವಸದನ್ನು ಹೇಳಿದ್ದಿದ್ದು. ಪರಿಣಾಮ ಪರ್ಯಾಯದಲ್ಲಿ ವ್ಯತ್ಯಾಸ ಇದೆ. ಪರ್ಯಾಯ ದ್ರವ್ಯದೊಳಗೆ ಯಾವಾಗಲೂ ಇರ್ತಿದೆ, ಪರಿಣಾಮ ಒಂದು ಸಮಯ ಇರ್ತಿದೆ. ಸ್ಪಷ್ಟ ಇದೆ. ವೀತರಾಗ ಭಾವನೂ ಒಂದು ಸಮಯದ್ದಿದೆ, ರಾಗಭಾವನೂ ಒಂದು ಸಮಯದ್ದಿದೆ. ಭಲೇ ಅನಂತ ಕಾಲದಿಂದ ಮಿಥ್ಯಾತ್ವ ಇದ್ರೂ ಅದು ಸಮಯದ್ದನೇ ಇದೆ. ಪರ್ಯಾಯ ಮಾತ್ರ ಅಖಂಡ ಇದೆ. ಇನ್ನು ಪಂಚಾಸ್ತಿಕಾಯದ ವಿಷಯದ ಕಡೆಗೆ ಹೋದ್ರ ದ್ರವ್ಯ ಯಾವುದಕ್ಕಂತಾರೋ, ಯಾವುದು ಪರ್ಯಾಯ ರೂಪದಿಂದ ನಿರಂತರ ದ್ರವಿಸ್ತಿದೆಯೋ ಅದಕ್ಕೆ ದ್ರವ್ಯ ಅಂತಾರೋ. ಪರಿಣಾಮ ರೂಪದಿಂದ ಅಂತ ಹೇಳಿ ಹೇಳಲಿಲ್ಲ. ಆ ಪರ್ಯಾಯದೊಳಗ ಬೇರೆ 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 ವಿಧಾನದವ್ರೆ. ಪರ್ಯಾಯ ಅಖಂಡ ಇದೆ ನೋಡ್ರಿ. ಇನ್ನೊಂದು ಸ್ವಲ್ಪ ಈ ಕಡೆ ಬಂದರ, ಯಾವ ಕಡೆ ಬಂದರ ದ್ರವ್ಯದೊಳಗ ಗುಣ ಯಾವ ಪ್ರಕಾರ ಮೂರು ಕಾಲದಲ್ಲೂ ಅದಾವಲ್ಲ, ಅದೇ ಪ್ರಕಾರ ದ್ರವ್ಯದೊಳಗ ಪರ್ಯಾಯ 3 ಕಾಲದಲ್ಲೂ ಇದೆ. ಪರ್ಯಾಯ 3 ಕಾಲದಲ್ಲೂ ಇದೆ ಅಂಥೇಳಿನ ದ್ರವ್ಯದ ಪರಿಚಯ ಮಾಡುವುದರೊಳಗ
ಗುಣ ಪರ್ಯಾಯಾತ್ಮಕ ದ್ರವ್ಯ ಅಂತ ಹೇಳಿ. ಗುಣ ಪರ್ಯಾಯ, ಗುಣ 3 ಕಾಲದಲ್ಲೂ ಅದಾವ ಅಥವಾ ಇಲ್ರಿ ಅಂಥೇಳಿನ ಅದಕ್ಕೂ ಸ್ಪಷ್ಟೀಕರಣ ನೀಡಿದ್ದಾರೆ. ಏನ? ಸಹವರ್ತಿ, ಕ್ರಮವರ್ತಿ. ಸಹವರ್ತಿ ಇರುವುದೊಳಗೆ ಅವು ಬೇರೆ ಬೇರೆ ಅದಾವೇನೆ. ಜ್ಞಾನ ಬೇರೆ, ಚಾರಿತ್ರ ಬೇರೆ, ಸುಖ ಬೇರೆ, ಪ್ರಕಾಶ ಬೇರೆ ಅದಾವೇನೆ. ಹಾಗೆ ಈ ಪರ್ಯಾಯಗಳು ಬೇರೆ ಬೇರೆ ಇದಾವಪ್ಪ. ಅವು ಬೇರೆ ಬೇರೆ ಇದ್ರೂ ಅವುಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಏನ? ಗುಣಗಳ. ಅದೇ ಪ್ರಕಾರ ಇವು ಪರ್ಯಾಯಗಳು ಬೇರೆ ಬೇರೆ ಇದ್ರೂ, ಪರ್ಯಾಯದ ರೂಪಗಳು ಬೇರೆ ಬೇರೆ ಇದ್ರೂ ಕೂಡ ಅದನ್ನು ಬೇರೆ ಮಾಡಲಿಕ್ಕೆ, ತೆಗೆದು ಹಾಕಲಿಕ್ಕೆ, ಅಲ್ಲಗಳಿಲಿಕ್ಕೆ ಬರುವುದಿಲ್ಲ. ರಾಗರೂಪದ ಪರಿಣಾಮ ಯಾವ ಸಮಯದೊಳಗ ಜೀವದ ಪರ್ಯಾಯದೊಳಗ ಆಗುವುದಿದೆಯೋ, ಇನ್ನೊಂದ್ಸಲ ಬಹಳ ಆನಂದ. ರಾಗರೂಪದ ಪರಿಣಾಮ ಜೀವದ ಪರ್ಯಾಯದೊಳಗ ಯಾವ ಸಮಯದಲ್ಲಿ ಆಗೋದಿದೆಯೋ ಅದನ್ನ ಆ ಸಮಯದಿಂದ ಕಿತ್ತಾಕುವಂಥ ಸಾಮರ್ಥ್ಯ ಯಾರಲ್ಲೇನೂ. ಹಾಗಾದ್ರೆ ನಾ ರಾಗ ನಾಶ ಮಾಡ್ತೇನೆ? ಸಾಧ್ಯ ಇಲ್ಲ. ಹಾಗಾದ್ರೆ ರಾಗದ ನಾಶ ಆದ ನಂತರನ ವೀತರಾಗ ರೂಪದ ಶುದ್ಧ ಭಾವ ಪ್ರಕಟ ಆಗೋದಲ್ಲ? ಹೌದು. ಆದ್ರೆ ವೀತರಾಗ ರೂಪದ ಶುದ್ಧ ಪರ್ಯಾಯ ಪ್ರಕಟ ಆಗಬೇಕಾದ್ರೆ ರಾಗರೂಪದ ಪರಿಣಾಮದ ಅಭಾವ ಆಗೋದು ಅವಶ್ಯಕ ಇದೆ. ಈ ಮಾತು ಸತ್ಯ ಇದ್ರೂ ನಿನಗೆ ಪರ್ಯಾಯ ಪ್ರಕಟ ಮಾಡುವುದರೊಳಗೆ ಯಾವ ಪ್ರಕಾರದ ಲಾಭ ಹಾನಿ ಇಲ್ಲ. ರಾಗರೂಪದ ಪರ್ಯಾಯ ಇರುವೆಳದೊಳಗೂ ಕೂಡ ನೀವು ವೀತರಾಗ ಸ್ವಭಾವದ ಸನ್ಮುಖ ಆಗೋ ಸಾಧ್ಯ. ಎಲ್ಲ ಪ್ರಕಾರದಿಂದ ಅನುಕೂಲ 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 ಕಷ್ಟರಹಿತ ಮೋಕ್ಷ ಮಾರ್ಗ ಇದೆ. ಯಾವ ಅಡ್ಡಿನೂ ಇಲ್ಲ, ಯಾವ ಬಾಧೆನೂ ಇಲ್ಲ. ಕರ್ಮ, ಶರೀರ, ಕಾಲ, ಕ್ಷೇತ್ರದಂತೂ ಇಲ್ಲವೇ ಇಲ್ಲ. ಆದರೆ ಯಾವ ಪರ್ಯಾಯದೊಳಗೆ ವಿಕಾರ ಇದೆಯಲ್ಲ, ಆ ವಿಕಾರ ಕೂಡ ಆ ಪರ್ಯಾಯದ ನಿಜ ಸಾಮರ್ಥ್ಯದ ಮೂಲಕ ದ್ರವ್ಯದ ಜೊತೆಗೆ ಅಭೇದ ಆಗುವ ಸಲುವಾಗಿ ಆ ವಿಕಾರ ಕೂಡ ನಿನಗೆ ಏನು ಮಾಡುತ್ತೆ. ಪರಿಣಾಮದಿಂದ ಬಂಧ, ಪರಿಣಾಮದಿಂದ ಮೋಕ್ಷ ಅಂತ. ಹೌದು, ಪರಿಣಾಮದಿಂದ ಬಂಧ, ಪರಿಣಾಮದಿಂದ ಮೋಕ್ಷ. ಯಾವಾಗ ಪಿಲ್ಲು ಪರಿಣಾಮದ ಜೊತೆಗೆ ಜ್ಞಾನದ ಏಕತೆ ಆಯಿತು ಅಂತಂದ್ರೆ ಬಂಧ, ಪರಿಣಾಮದ ಜೊತೆಗೆ ಜ್ಞಾನದ ಏಕತೆ ಪರಿಣಾಮಿಯ ಜೊತೆಗಾಯಿತು ಅಂತಂದ್ರೆ ಮೋಕ್ಷ. ಕಾರ್ಯ ಅಥವಾ ಸ್ಥಾನ ಪಲ್ಲಟ ಯಾವುದರದ, ದೃಷ್ಟಿ ಪರಿವರ್ತನೆ ಯಾವುದರದ? ಬಸ್ ಜ್ಞಾನ. ಪರ್ಯಾಯದ ಕಡೆಗೆ ನೋಡಿ ನಾನು ಅಂತ ಇದೆ ಅಲ್ಲ, ಈ ಪರಿಣಾಮಿಯ ಕಡೆಗೆ ನೋಡಿ ನಾನು ಅನ್ಲೆ. ಪರಿಣಾಮದ ಕಡೆಗೆ ನೋಡಿ ಪರ್ಯಾಯ ನಾನು ಅಂತ ಇದೆ. ಈ ಪರ್ಯಾಯ ಪರಿಣಾಮದ ವ್ಯತ್ಯಾಸ ತಿಳಿಬೇಕ್ರೆ. ಪರಿಣಾಮದ ಕಡೆಗೆ ನೋಡಿ ಪರ್ಯಾಯ ಸಾಮರ್ಥ್ಯ. ಅರೆ ಸಾಮರ್ಥ್ಯ ಪರ್ಯಾಯದೊಳಗಿದೆ, ಪರಿಣಾಮದೊಳಗೆ ಏನೂ ಇಲ್ರಿ. ಸಾಮರ್ಥ್ಯ ಪರ್ಯಾಯದೊಳಗಿದೆ, ಜೀವದ ಪರ್ಯಾಯದೊಳಗೆ ಸಾಮರ್ಥ್ಯ ಇದೆ, ಪರಿಣಾಮದೊಳಗೆ ಏನೂ ಸಾಮರ್ಥ್ಯ ಇಲ್ಲ. ಇಷ್ಟು ಮಾಡಿದ್ರೆ ಹಾರಿ ಹೋಗ್ತಿದ್ದೀರಲ್ಲ, ಊದಿದ್ರ ಬಹಳ ಜೋರ್ ಅಂತನೂ ಅಲ್ಲ, ಇಷ್ಟು ಮಾಡಿದ್ರೆ ಸಾಕು. ಅಷ್ಟು ಮಾಡೋದು ಅದು ವ್ಯವಹಾರ ಇದೆ. ಅಷ್ಟೇನೂ ಮಾಡಬೇಕಾಗಿಲ್ಲ. ಇಲ್ಲೇ ಅದಾವು ಎರಡು. ಏನ? ಇಲ್ಲೇ ಎರಡು ಅದಾವು. ಇಲ್ಲಿ ಪರಿಣಾಮ ಇದೆ, ಇದು ಪರಿಣಾಮ ಇದೆ, ಇದು ಪರ್ಯಾಯ ಇದೆ. ಪರ್ಯಾಯ ಅರ್ಥಾತ್ ಚೈತನ್ಯದ ಸಾಮರ್ಥ್ಯ. ಈಗ ಸ್ಪಷ್ಟ ಚೈತನ್ಯದ ಸಾಮರ್ಥ್ಯ. ಈಗ ಈ ಪರಿಣಾಮದ ಕಡೆಗೆ ಲಕ್ಷ್ಯ ಹಾಕಿತ್ತು ಅಂತಂದ್ರೆ ಈ ಚೈತನ್ಯದ ಸಾಮರ್ಥ್ಯ ಬಂಧನಕ್ಕೊಳಗಾಯ್ತಾರೆ. ಬಂಧನಕ್ಕೊಳಗಾಯ್ತು. ಯಾಕೆ? ಇದು ಬಂದು ಹೋಗೋದಿತ್ತಲ್ಲ, ಗೆಸ್ಟ್ ಇರ್ತಾರಲ್ಲ, ಸಂಬಂಧಿಗಳು ಇರ್ತಾರಲ್ಲ, ನೆಂಟರ ಅತಿಥಿಗಳು ಇರ್ತಾರಲ್ಲ, ಅವ್ರ ಜೊತೆಗೆ ಬಹಳ ಪ್ರೀತಿ ಮಾಡಿದೆವು ಅಂತಂದ್ರೆ ಅವ್ರು ಹೋದ್ಮೇಲೆ 2 ದಿವಸ ಜೀವನ ಗಳಿಸೋದು. ಈ ಅವರು ಹೋಗೋ ಸಲುವಾಗಿನ ಬಂದಿದ್ರು, ತಮ್ಮ ಕಾರ್ಯದ ಸಲುವಾಗಿ ಬಂದಿದ್ರು ಅಂಥೇಳಿ ಅಂದ ನಂತರ ಒಂದು ಸಮಯ ಬೇಕಾದ್ರೆ ಅನ್ನಿಸ್ತಿದೆ, ಬಿಟ್ಟು ಹೋಗ್ತಿದ್ದಾರೆ. ಅದೇ ಪ್ರಕಾರ ಬಂಧನಕ್ಕೊಳಗಾಗೋದು ಅರ್ಥಾತ್ ದುಃಖಿ ಆಗೋದು.
ಅದು ಒಂದು ಸಮಯದ್ದಿದೆ, ಅದರ ಜೊತೆಗೆ ಇದು ಏಕತ್ವ ಮಾಡಿತು ಅಂತಂದ್ರೆ ಅದಕ್ಕೇನಿಲ್ಲ, ಅದಂತೂ ಹೋಗೋದನ್ನೇ ಇದೆ ರೀ. ಬಂದವ್ರಿಗೆ ಎಷ್ಟು ಏನು ಮಾಡೋರು ಅದಾರ್ರಿ, ತಮ್ಮ ಕಾರ್ಯ ಸಲುವಾಗಿ ಬಂದಿದ್ದಾರೆ, ಬೆಳಗೊಳಗೆ ಹೊಂಟಿದಾರ್ರಿ. ಬೆಳಗಾವಿ ಮಧ್ಯದೊಳಗೆ ಇದೆ ಅಂತೇಳಿ ಇಚ್ಚಲಕರದಿಂದ ಬರೋರು ಬೆಳಗಾವದೊಳಗೆ ಬರ್ತಾರ್ರಿ, ಒಂದು ತಾಸ ಇರ್ತಾರೋ, ಒಂದು ದಿವಸ ಇರ್ತಾರ ಅಂದ್ರಲ್ಲ. ಆದ್ರೆ ಅವರು ಇದ್ದದ್ದಾಗಲಿ ಬಂದದ್ದಾಗಲಿ ಯಾವುದರ ಸಲುವಾಗಿ, ಬೆಳಗೊಳಗೆ ಹೋಗೋ ಸಲುವಾಗಿ ರೀ. ಹಾಗಾದ್ರೆ ಅವ್ರ ಜೊತೆಗೆ ಮನೆಯದೆಲ್ಲ ಮನಿ ಮೆಂಬರ್ಸದ್ದೆಲ್ಲ ಕಾಳಜಿ ಬಿಟ್ಟು ಅಪನತ್ವ ಬಿಟ್ಟು ಅವ್ರ ಜೊತೆಗೆ ಬೆನ್ನು ಹತ್ತಿದ್ರೆ ಇದು ಮನೆ ವ್ಯವಸ್ಥಾನೂ ಕೆಡ್ತಿದೆ, ಅವ್ರು ಹೋದ ನಂತರ ದುಃಖನೂ ಆಗ್ತಿದೆ. ಹಾಗೆ ಒಂದು ಸಮಯದ್ದು ಇದೆ, ಅದು ಯಾವುದ ಪರಿಣಾಮ. ಪರ್ಯಾಯ ಏನಿದೆ ರೀ, ಪರ್ಯಾಯ ಅಖಂಡ ಇದೆ ರೀ. ಅಖಂಡ ಅರ್ಥಾತ್ ನಿರಂತರ ಇದೆ ರೀ, ನಿರಂತರ ಇದೆ. ಮತ್ತು ಆ ತ್ರಿಕಾಲಿಯ ಜೊತೆಗೆ ಅದರದ ಏಕತ್ವ ಇದೆ ರೀ. ಇನ್ನು ಆ ಏಕತ್ವವನ್ನು ಮುರಿದು ಹಾಕಿ ಅದು ಅಲ್ಲಿ ವ್ಯಭಿಚಾರ ಮಾಡಿತು ಅಂತಂದ್ರೆ ಅದು ಬಂಧನಕ್ಕೊಳಗಾಯ್ತು, ನಿಂದೆಗೊಳಗಾಯ್ತು, ದುಃಖಕ್ಕೆ ಗುರಿ ಆಯ್ತು. ಇನ್ನು ಅದು ಎಷ್ಟಿದೆ ಅಷ್ಟು ತನ್ನ ಕೆಲಸ, ಅದನ್ನೇ ಹೇಳಿದ್ರೆ ಅಜ್ಞಾತ ಅದರಷ್ಟ. ಏನು ಅವಶ್ಯಕ ಇಲ್ರಿ, ಅದು ಬಂದಿದೆ ಹೋಗೋದಿದೆ, ಹೊಸದಾಗಿ ಆಗಿದೆ. ಇದು ಶರೀರ ಈಗ ಸ್ಥೂಲಕ್ಕೆ ಬಂದ್ರೆ ಮೊನ್ನೆ ಬಂದಿದೆ ಅದು ಧನ, ನಿನ್ನೆ ಹುಟ್ಟಿದ ನಮ್ಮ ಮೊಮ್ಮಗ, ಅವು ಎಲ್ಲ ಏನದವ್ರೆ. ಅರೆ ಅದಕ್ಕೆ ಈ ಯಾವ ಸಂಸಾರ ಭಾವನೆ ಅಶರಣ ಭಾವನೆಗಳ ವಿವೇಚನೆಯೊಳಗೆ ಹೇಳ್ತಾರೆ, ನಾನು ಯಾವಾಗಿನಿಂದ ಇದ್ದೇನೆ, ಆವಾಗಿನಿಂದ ಯಾವ ತಂದೆ ತಾಯಿ ಅದರೋ ಅವರು ನಾನಿರುವವರೆಗೆ ಇರುವುದಿಲ್ಲ. ನಾನು ಯಾವಾಗಿನಿಂದ ಇದ್ದೇನೋ ಆವಾಗಿನಿಂದ ಇರಲಿಲ್ಲ ಈ ಪತ್ನಿ ಪುತ್ರರ. ಅವರು ನಾನು ಹೋದ್ರೂ ಇದ್ರನು ಅಥವಾ ನಾನು ಎಲ್ಲಿಯವರೆಗೆ ಇದ್ದೇನೆ ಅಲ್ಲಿಯವರೆಗೆ ಇದ್ರನು ಅವರು ನನ್ನವರಲ್ಲ, ಇವರು ನನ್ನವರಲ್ಲ. ನಾನು ಎಂದಿನಿಂದ ಇದ್ದೇನೋ ಅಂದಿನಿಂದ ತಾಯಿ ತಂದೆ ಅದ, ಹೌದೇನಿಲ್ರಿ? ಆದ್ರೆ ನಾನು ಎಲ್ಲಿಯವರೆಗೆ ಇರ್ತೇನೆ ಅಲ್ಲಿಯವರೆಗೆ ಇರುವುದಿಲ್ರಿ. ಮತ್ತು ಯಾರ ನನ್ನ ಜೊತೆಗೆ ನಾನು ಇದ್ದಾಗಿಂದ ಇರಲಿಲ್ಲ, ಅವ್ರ ಜೊತೆಗೆ ಏನು ಮಾಡೋದಿದೆ ರೀ ಪ್ರೀತಿ ಹೇಳ್ರಿ. ಇದು ನ್ಯಾಯಸಮ್ಮತವಾಗಿ ಅನಿತ್ಯ ಮೊದಲಾದವುಗಳ ಭಾವನೆಯನ್ನು ದ್ವಾದಶಾನುಪೇಕ್ಷೆಯಲ್ಲಿ ಹೇಳಿದ್ದಾರೆ. ನೀನು ಯಾವುದರ ಜೊತೆಗೇನೂ ಏಕ ಆಗಬೇಡಪ್ಪ. ಯಾಕೆ? ಎಲ್ಲವೂ ಅಧ್ರುವ ಇದೆ, ಅನಿತ್ಯ ಇದೆ, ಅಶರಣ ಇದೆ. ಮುಂದೆ ಏಕತ್ವ ಅನ್ಯತ್ವ ಬಹಳ ಅದ್ಭುತ ಇದ್ದಾವೆ. ಜಿನಶಾಸನದಲ್ಲಿ ತಿಳಿಸಿರುವಂಥ ವಿಷಯಗಳ ಒಂದು ವಿಷಯವನ್ನು ಪ್ರಾಮಾಣಿಕ ರೂಪದಿಂದ ಮೆಚ್ಚಿ ಒಪ್ಪಿದ್ದೇ ಆದ್ರೆ ನಮ್ದು ಅನಂತ ದುಃಖದ ಪರಿಹಾರ. ಆದರೆ ನಾವು ಎಲ್ಲವನ್ನು ಅಪ್ರಾಮಾಣಿಕತೆ ಅದನ್ನು ಸ್ವಲ್ಪ ಪ್ರಭಾವಿತ ಆದ ಹಾಗೆ ಆಗ್ತೇವೆ. ಮತ್ತು